ಭಕ್ತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमदर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवद्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेत्त कृष्णकृतादरः नाथेन मुनिनाथेन भवेयं नाथवानहम् यस्य नैगमिकं तत्त्वं हस्तामलगताङ्गतं यस्य सारस्वरस्रोतोकुलामोदवासितं श्रुतीनां श्रमायालं छठारिं तमुपास्महे। वन्दे वैकुण्ठसेनान्यं देवं सूत्रवतीसकं यद्वैत्रशिखरस्पन्दे विश्वमेतद्व्यवस्थितं सहधर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहाम् कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यतिपरिमृडो यद्गीतानामदर्शयदञ्जसा निगमपरिषन्नेदीयां संनिरामयमाशयम् जननपदवी यातायातश्रमापहरां धियं जनेषु समे देव श्रीमान् धनञ्जयसारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। निगमान्त महादेशिकाय ಎಂಟನೇ ಅಧ್ಯಾಯವನ್ನು ಆರಂಭಿಸಿದ್ದೇವೆ. ಅದರಲ್ಲಿ ಮೊದಲ ಎರಡು ಶ್ಲೋಕಗಳಲ್ಲಿ ಭಾಷಿಕಾರರು ಅದಕ್ಕೆ ಸಂಗತಿಯನ್ನು ಹೇಳ್ತಾರೆ. ಏಳನೇ ಅಧ್ಯಾಯದ ಒಂದು ಸಂಗ್ರಹವಾದ ಅರ್ಥವನ್ನ, ಯಾವ ಯಾವ ವಿಷಯಗಳು ಅಲ್ಲಿ ಪರಮಾತ್ಮನು ಸ್ವಯಾಥಾತ್ಮ್ಯಂ ಅಂತ ಹೇಳಿದಾಗ ಪರಮಾತ್ಮನು ತನ್ನ ಯಾಥಾತ್ಮ್ಯವನ್ನು ಹೇಗೆ ತಿಳಿಸಿದ, ಮತ್ತೆ ಪ್ರಕೃತಿಯಿಂದ ಅದು ತಿರೋಹಿತವಾಗಿರೋದು, ಅವನಲ್ಲಿ ಶರಣಾಗತಿ ಮಾಡಿದ್ರೇನೆ ಅದರಿಂದ ಬಿಡುಗಡೆ ಅಂತ ಹೇಳೋದು, ಮತ್ತೆ ಭಕ್ತರಲ್ಲಿ ನಾಲ್ಕು ವಿಧ, ಜ್ಞಾನಿಯೇ ಶ್ರೇಷ್ಠನಾದವನು, ಈ ಐದು ವಿಷಯಗಳು ಹೇಳಲ್ಪಟ್ಟಿದೆ ಅಂತ ಆಳವಂದಾರರು ಹೇಳಿದ ಪ್ರಕಾರವಾಗಿ ಅದನ್ನೆಲ್ಲ ಹೇಗೆ ಕೃಷ್ಣನು ತಿಳಿಸಿದನು, ಅದರಲ್ಲಿ ಪರಮಾತ್ಮನ ಆಧ್ಯಾತ್ಮ್ಯ ವಿಷಯದಲ್ಲಿ ಯಾವ ಯಾವ ಪ್ರಕಾರಗಳನ್ನು, ಅವನ ಧರ್ಮಗಳನ್ನೆಲ್ಲ ಪರಮಾತ್ಮನು ತಿಳಿಸಿದನು ಅಂತ ಹೇಳಿದಾಗ ಪರಸ್ಯ ಬ್ರಹ್ಮಣೋ ವಾಸುದೇವಸ್ಯ ಉಪಾಸ್ಯತ್ವಂ ಮೊದಲು ಹೇಳಿದ್ರು. ಪರಬ್ರಹ್ಮನೇ ವಾಸುದೇವನು ಅನ್ನೋದು ಮುಖ್ಯವಾದ ಒಂದು ವಿಷಯ. ಕೃಷ್ಣನೇ ಪರಬ್ರಹ್ಮ ಅಂತ ಹೇಳೋದು, ಅವನೇ ಉಪಾಸ್ಯನಾದವನು, ಎಲ್ಲರಿಗೂ ಸರ್ವಶೇಷಿಯಾದವನು, ಸರ್ವಕಾರಣನಾದವನು, ಎಲ್ಲರಿಗೂ ಆಧಾರನು, ಎಲ್ಲರನ್ನೂ ತನ್ನ ಶರೀರವಾಗಿ ಉಳ್ಳದಾಗಿ ಎಲ್ಲವರನ್ನು ತನ್ನ ಪ್ರಕಾರವಾಗಿ ಉಳ್ಳವನು, ಸರ್ವಶಬ್ದ ವಾಚ್ಯತ್ವ ಅವನಿಗಿದೆ, ಸರ್ವ ನಿಯಂತೃತ್ವವಿದೆ, ಎಲ್ಲ ಕಲ್ಯಾಣ ಗುಣಗಳಿಂದಲೂ ಅವನೇ ಅತ್ಯುತ್ಕೃಷ್ಟನಾಗಿದ್ದಾನೆ ಎಲ್ಲ ಹೇಳಿ ಇದೆಲ್ಲ ಯಾಕೆ ಹೀಗೆ ನಮಗೆ ಮರೆಯಾಗಿದೆ ಅಂತ ಹೇಳಿದ್ರೆ, ಸತ್ವರಜಸ್ತಮಸ್ಮಯೋಮಯವಾದ ಈ ದೇಹವೇನು, ಇಂದ್ರಿಯವೇನು, ಭೋಗ್ಯವಾದ ವಸ್ತುಗಳೇನು, ಇವುಗಳನ್ನೆಲ್ಲ ಇವುಗಳಿಂದ ಇರುವಂತಹ ಭಾವಗಳು, ಅದರಿಂದ ಅನಾದಿ ಕಾಲದಿಂದ ಬರ್ತಾ ಇರುವಂತಹ ದುಷ್ಕೃತದ ಪ್ರವಾಹ, ಅದನ್ನು ಕಾರಣವಾಗಿ ಉಳ್ಳದ್ದು, ಅದರಿಂದ ಮರೆಯಾಗಿದೆ ಎಲ್ಲ.
ಅದು ಅತ್ಯುತ್ಕೃಷ್ಟವಾದ ಸುಕೃತ ಹೇತುಕ ಭಗವತ್ ಪ್ರಪತ್ತಿಯ ಚ ತನ್ನಿವರ್ತನ. ಅಂತಹ ಪರಮಾತ್ಮನ ಪ್ರಪತ್ತಿಯಿಂದಲೇ ಅದರ ನಿವೃತ್ತಿ ಅನ್ನೋದನ್ನು ಹೇಳಿ, ಅದರಲ್ಲಿಯೂ ಸುಕೃತ ತಾರತಮ್ಯವಿದೆ. ಅನೇಕ ಪುಣ್ಯಜನ್ಮಗಳಲ್ಲಿ ತೆಗೆದುಕೊಳ್ಳುವವರಲ್ಲಿಯೂ ಸುಕೃತ ತಾರತಮ್ಯದಿಂದ ಪ್ರತಿಪತ್ತಿಗಳಲ್ಲಿ ವಿಶೇಷವಿದೆ. ಪರಮಾತ್ಮನ ವಿಷಯದಲ್ಲಿ ಜ್ಞಾನವನ್ನು ಪಡೆದುಕೊಳ್ಳುವ ಜ್ಞಾನದಲ್ಲಿ ವ್ಯತ್ಯಾಸಗಳಿದೆ. ಆದ್ದರಿಂದ ಪರಮಾತ್ಮನೇ ಎಲ್ಲ ಫಲಗಳನ್ನು ಕೊಡ್ತಾನೆ ಅಂತ ತಿಳಿದರೂ ಕೂಡ ಅವರು ಐಶ್ವರ್ಯದಲ್ಲಿ ಆಸೆಪಟ್ಟು ಅವನನ್ನು ಆಶ್ರಯಿಸ್ತಾರೆ. ಹೀಗೆ ಅವರವರ ಯಾವ ವಿಷಯಕ್ಕೋಸ್ಕರ ಆಶ್ರಯಿಸ್ತಾರೆ ಪರಮಾತ್ಮನನ್ನು, ಅದರಲ್ಲಿ ವ್ಯತ್ಯಾಸವಿದೆ. ಅದರಿಂದ ಐಶ್ವರ್ಯ, ಅಕ್ಷರ ಯಾಥಾತ್ಮ್ಯ, ಭಗವತ್ ಪ್ರಾಪ್ತಿ ಈ ಮೂರು ಅಪೇಕ್ಷೆಗಳಿಂದ ಉಪಾಸಕರಲ್ಲಿ ಭೇದವು. ಮತ್ತು ಪರಮಾತ್ಮನನ್ನೇ ಯಾರು ಪಡೆದುಕೊಳ್ಬೇಕು ಅಂತ ಇಷ್ಟಪಡ್ತಾನೋ ಅವನು ನಿತ್ಯಯುಕ್ತನೋ ಏಕಭಕ್ತಿಯೂ ಆಗಿ ಪರಮಪುರುಷನಿಗೆ ಅತ್ಯಂತ ಪ್ರಿಯನಾದವನು, ಅವನೇ ಶ್ರೇಷ್ಠನಾದವನು. ಅಂತಹ ಜ್ಞಾನಿಗಳು ಬಹಳ ದುರ್ಲಭರು. ಈ ವಿಷಯವನ್ನೆಲ್ಲ ಪ್ರತಿಪಾದನೆ ಮಾಡಿ ಪ್ರಧಾನವಾಗಿ ಇವರಿಗೆಲ್ಲ ಈಗ ಜ್ಞಾತವ್ಯ ಮತ್ತು ಉಪಾದೇಯವಾದ ವಿಷಯಗಳನ್ನು ಈಗ ಆರಂಭಿಸುವುದು 2 ಶ್ಲೋಕಗಳಲ್ಲಿ, ಕಡೆಯಲ್ಲಿ 7ನೇ ಅಧ್ಯಾಯದಲ್ಲಿ ಆ ವಿಷಯಗಳಲ್ಲಿ ವಿಚಾರ ಮಾಡಿ ವಿಸ್ತಾರವಾಗಿ ಅದನ್ನು ಇಲ್ಲಿ ಪರಮಾತ್ಮನು ಉಪದೇಶ ಮಾಡ್ತಾ ಇದ್ದಾನೆ. ಅದರಲ್ಲಿ ಆರಂಭಿಸಿದ್ದರಿಂದ ಆ ಶಬ್ದಗಳನ್ನೆಲ್ಲ ಇದೆಲ್ಲ ತಿಳಿಬೇಕು, ಇದೆಲ್ಲ ಅವರಿಗೆ ಬಹಳ ಪ್ರಧಾನವಾದದ್ದು, ಮುಖ್ಯವಾಗಿ ಬೇಕಾದದ್ದು. ಇದೆಲ್ಲ ಹೇಳಿ ಬ್ರಹ್ಮ, ಅಧಿಯಜ್ಞ, ಅಧಿಭೂತ, ಅಧಿದೈವ, ಸ್ವಭಾವ ಮೊದಲಾದದ್ದೆಲ್ಲ ಹೇಳಲ್ಪಟ್ಟಿತ್ತು ಶಬ್ದಗಳು. ಆ ಶಬ್ದಗಳಿಗೆಲ್ಲ ಏನು ಅರ್ಥ, ಇದೆಲ್ಲ ನಾವು ತಿಳಿಯಬೇಕಾದ ವಿಷಯಗಳು ಅಂತ ಪ್ರಶ್ನೆ ಮಾಡ್ತಾನೆ. ಕಿಂ ತದ್ ಬ್ರಹ್ಮ, ಕಿಂ ಅಧ್ಯಾತ್ಮಂ, ಕಿಂ ಕರ್ಮ ಪುರುಷೋತ್ತಮ. ಇದು ಜಿಜ್ಞಾಸುಗಳು ತಿಳಿಯಬೇಕಾದಂತಹ ವಿಷಯ. ಅಧಿಭೂಚಂತ ಕಿಂ ಪ್ರೋಕ್ತಂ ಅಧಿದೈವಂ ಕಿಂ ಉಚ್ಯತೆ ಅಂತ ಹೇಳಿದ್ದು ಐಶ್ವರ್ಯಾರ್ಥಿಗಳಿಗೆ. ಅಧಿಯಜ್ಞ ಕಥಂ ಕೋತ್ರ ದೇಹಸ್ಮಿನ್ ಮಧುಸೂದನ ಅನ್ನೋದು ಎಲ್ಲ ಅಧಿಕಾರಿಗಳಿಗೂ ಬೇಕಾದದ್ದು ಅಂತ ಅರ್ಥ ಮಾಡಿದ್ರು. ಪ್ರಯಾಣ ಕಾಲೇಜ್ ಕಥಂ ಜ್ಞೇಯೋಸಿ ನಿಯತಾತ್ಮಭಿ, ಇದು ಕೂಡ ಎಲ್ಲರಿಗೂ. ಹೀಗೆ ವಿಷಯದಲ್ಲಿ ವಿಭಾಗ ಮಾಡಿ ಯಾವ ಅಧಿಕಾರಿಗಳು, ಭಕ್ತರಲ್ಲಿ 4 ವಿಧ ಭಕ್ತರು ಅಂತ ಹೇಳಿ 3 ಗುಂಪು ಮಾಡಿದೆ. ಅದರಲ್ಲಿ ಐಶ್ವರ್ಯಾರ್ಥಿ, ಅಕ್ಷರ ಯಾಥಾತ್ಮ್ಯವನ್ನು ತಿಳಿಯವನು, ಅಂದರೆ ಪ್ರಕೃತಿ ವಿಯುಕ್ತ ಆತ್ಮಜ್ಞಾನವನ್ನು ಪಡೆಯಲು ಇಚ್ಛಿಸುವವನು, ಪರಮಾತ್ಮನನ್ನೇ ಪಡೆಯಲು ಇಚ್ಛಿಸುವವನು. ಈ ಮೂವರಿಗೆ ತಿಳಿಯಬೇಕಾದ ವಿಷಯಗಳೇನು ಅದನ್ನು ಈಗ ಇಲ್ಲಿ ಸ್ಪಷ್ಟಪಡಿಸ್ತಾ, ಆ ವಿಷಯಗಳೆಲ್ಲ ಶಬ್ದಗಳು ಹೇಳಿದ್ರಿಂದ ಅರ್ಜುನನಿಗೆ ಅದರಲ್ಲಿ ಇಲ್ಲಿ ಸಂಶಯ ಬಂದಿದೆ. ಅದರಲ್ಲಿ ಭೇದವಿದೆ ಅನ್ನೋದನ್ನು ಭಾಷ್ಯಕಾರರು ತೋರಿಸ್ತಾರೆ. ಶ್ಲೋಕದಲ್ಲಿ ಒಬ್ಬೊಬ್ಬರಿಗೂ ತಿಳಿಯಬೇಕಾದ ಅಂಶ ಬೇರೆ ರೀತಿಯಲ್ಲಿ ಪರಮಾತ್ಮನನ್ನು ಯಾವ ರೀತಿಯಲ್ಲಿ ಉಪಾಸನೆ ಮಾಡ್ತಾರೆ ಅದಕ್ಕೆ ಅನುಗುಣವಾದ ಫಲ ಸಿಗುತ್ತೆ. ಫಲದಲ್ಲಿ ಭೇದವಿರೋದ್ರಿಂದ ಅವ್ರ ಉಪಾಸನಾ ಪ್ರಕಾರಬೋಧದಲ್ಲಿಯೂ ಭೇದವಿರುತ್ತೆ. ಪರಮಾತ್ಮನನ್ನೇ ಆಶ್ರಯಿಸಿದರು, ಯಾವ ಗುಣವಿಶಿಷ್ಟನಾಗಿ ಆಶ್ರಯಿಸ್ತಾನೆ ಅದರಲ್ಲಿ ಭೇದವಿರುತ್ತೆ. ಆದ್ದರಿಂದ ಯಾವ ಒಂದು ಫಲವನ್ನು ಆಶ್ರಯಿಸ್ತೀವೋ ಅದಕ್ಕೆ ಅನುಗುಣವಾಗಿ ಆಯಾ ಆಕಾರಗಳೆಲ್ಲ ಅವನನ್ನು ವಿಶಿಷ್ಟನಾಗಿರುವಂತೆಯೇ ನಾವು ಉಪಾಸನೆ ಮಾಡ್ತೇವೆ ಅಥವಾ ತಿಳಿಯುತ್ತೇವೆ. ಹಾಗೆ ತಿಳಿದು ಆಶ್ರಯಿಸ್ತೇವೆ. ಆ ಗುಣಗಳನ್ನೇ ಪ್ರಧಾನವಾಗಿ ಅನುಸಂಧಾನ ಮಾಡ್ತೀವಿ. ದ್ವಯಮಂತ್ರದಲ್ಲಿಯೂ ಹಾಗೆಯೇ ಶ್ರೀಮನ್ನಾರಾಯಣ ಚರಣೌ ಶರಣಂ ಪ್ರಪದ್ಯೆ, ಶ್ರೀಮತೆ ನಾರಾಯಣಾಯ ನಮಃ ಮೊದಲ ಭಾಗ ಉಪಾಯವನ್ನು ತಿಳಿಸುತ್ತೆ, 2ನೇ ಭಾಗ ಫಲದಶೆ ಉಪೇಯವನ್ನು ತಿಳಿಸುತ್ತೆ. ಉಪಾಯದಲ್ಲಿ ಮಾಡುವಾಗ ನಾವು ಶ್ರೀಮನ್ನಾರಾಯಣ ಚರಣೌ ಶರಣಂ ಪ್ರಪದ್ಯೆ ಅನ್ನುವಾಗ ಅವನ ಪರತ್ವ ಜೊತೆ ಸೌಲಭ್ಯ, ವಾತ್ಸಲ್ಯ ಮೊದಲಾದದ್ದನ್ನೆಲ್ಲ ಅಲ್ಲಿ ಅನುಸಂಧಾನ ಮಾಡ್ತೀವಿ. ಶ್ರೀ ವಿಶಿಷ್ಟತ್ವ ಅದೆಲ್ಲವನ್ನು ಅಲ್ಲಿ ಅನುಸಂಧಾನ ಪ್ರಧಾನವಾಗಿ ನಾವು ಪರಮಾತ್ಮನ ಮುಂದೆ ಹೋಗಿ ನಿಂತು ಅವನು ಪ್ರಾರ್ಥನೆ ಮಾಡಬೇಕಾದಾಗ ಯಾವ ಗುಣಗಳು ನಮಗೆ ಮುಖ್ಯ ಅವನಲ್ಲಿ. ಉಪೇಯದಲ್ಲಿ ಫಲದಶೆಯಲ್ಲಿ ಹೇಗೆ ಅಂದರೆ ಅವನನ್ನು ಅನುಭವಿಸೋದು, ಅವನ ಕೈಂಕರ್ಯ ಮಾಡೋದು, ಅವನ ದಿವ್ಯಮಂಗಳ ವಿಗ್ರಹ ಅದರ ಒಂದು ಅದ್ಭುತವಾದ ರೂಪವೇನು, ಅವನ ಗುಣಗಳೇನು, ಅವನ ಆಯುಧಗಳೇನು, ಭೂಷಣಗಳೇನು, ಇದೆಲ್ಲವೂ ಅನುಭವಿಸುವಂತಹ ವಿಷಯಗಳು, ಅದನ್ನೆಲ್ಲ ಅಲ್ಲಿ ಅನುಸಂಧಾನ ಮಾಡು. ಹೀಗೆ ಯಾವ ವಿಷಯದಲ್ಲಿ ನಮಗೆ ಯಾವ ಒಂದು ದೃಷ್ಟಿಯಿಂದ ಪರಮಾತ್ಮನನ್ನು ಆಶ್ರಯಿಸ್ತೀವಿ ಅದಕ್ಕೆ ಅನುಗುಣವಾಗಿ ಅವನ ಆಕಾರಗಳಲ್ಲಿಯೂ ಭೇದವಿರುತ್ತೆ. ಅದಕ್ಕೆ ಹಾಗೆಯೇ ಐಶ್ವರ್ಯಾರ್ಥಿಗಳು ಹೇಗೆ ಉಪಾಸನೆ ಮಾಡ್ತಾರೆ, ಜ್ಞಾನಿ ಹೇಗೆ ಉಪಾಸನೆ ಮಾಡ್ತಾನೆ, ಅದರಲ್ಲೆಲ್ಲ ಭೇದವಿದೆ. ಫಲದಲ್ಲಿ ಭೇದ ಇರೋದ್ರಿಂದ ಯಾವ ಆಕಾರದಿಂದ ಅವನನ್ನು ಅವರು ಮಾಡ್ತಾರೆ ಅದರಿಂದ ಅವರು ತಿಳಿಯಬೇಕಾದ ವಿಷಯದಲ್ಲಿ ವ್ಯತ್ಯಾಸವಿದೆ. ಅದನ್ನು ಈ ಶ್ಲೋಕಗಳಲ್ಲಿ
ಭಾಷ್ಯಕಾರರು ಸ್ಪಷ್ಟವಾಗಿ ತಿಳಿಸ್ತಾರೆ. ಇದು ನಮ್ಮ ಭಾಷ್ಯಕಾರರ ವ್ಯಾಖ್ಯಾನದಲ್ಲಿಯೇ ವಿಶೇಷವಾದದ್ದು. ಇದು ಜ್ಞಾತವ್ಯ ಉಪಾದೇಯವಾದ ಭೇದ ಅಂತ ಆಳವಂದಾರ್ ಹೇಳಿರೋ ವಿಷಯವೇ. ಆದ್ದರಿಂದ ಅದರಲ್ಲಿ ಭೇದವಿದೆ ಅನ್ನೋ ತಿಳಿಯುತ್ತೆ. ಅದಕ್ಕೆ ಅನುಗುಣವಾಗಿ ವ್ಯಾಖ್ಯಾನ ಮಾಡ್ತಾರೆ. ಮೊದಲು ಜರಾಮರಣ ಮೋಕ್ಷಾಯ ಭಗವಂತಮಾಶ್ರಿತೇತಮಾನಾನಾಂ ಜ್ಞಾತವ್ಯತೆಯ ಉಕ್ತಂ ತದ್ಬ್ರಹ್ಮ ಅಧ್ಯಾತ್ಮಂ ಚ ಕರ್ಮ ಚ ಕಿಮಿತಿ ವಕ್ತವ್ಯಂ. ಇದು ಅಕ್ಷರ ಯಾಥಾತ್ಮಿಗಳು. ಎರಡನೆಯದು ಐಶ್ವರ್ಯಾರ್ಥಿಗಳಿಗೆ ಅಧಿಭೂತ ಅಧಿದೈವ ಅಂತ ಹೇಳಲ್ಪಟ್ಟಿತು. ಮೂರು ಜನರು ತಿಳಿಯಬೇಕಾದ ಅಧಿಯಜ್ಞ ಹೇಳಿದವನು ಯಾರು, ಅಧಿಯಜ್ಞದ ಭಾವವು ಹೇಗೆ, ತಸ್ಯ ಚ ಅಧಿಯಜ್ಞ ಭಾವ ಕಥಂ ದೇಹೇಸ್ಮಿನ್ ಮಧುಸೂದನ ಅಂತ ಹೇಳಿದ್ರು. ಅಧಿಜ್ಞ ಕಥಂ ಕಹ ಅತ್ರ ದೇಹೇಸ್ಮಿನ್ ಕಹ ಕಥಂ, ಎರಡು ವಿಷಯಗಳಿದೆ ಅಲ್ಲಿ. ಯಾರು ಅಧಿಯಜ್ಞನೋ ಅದನ್ನು ಹೇಗೆ ತಿಳಿಯಬೇಕು, ಅದರ ಭಾವ, ಅಧಿಜ್ಞ ಭಾವ ಅನ್ನೋದು ಏನು, ಮತ್ತು ಪ್ರಯಾಣ ಕಾಲದಲ್ಲಿ ಇವರು ಮೂವರು ಕೂಡ ಹೇಗೆ ನಿನ್ನನ್ನು ಅನುಸಂಧಾನ ಮಾಡಬೇಕು ಅನ್ನೋದು. ಯಾಕೆ ಅಂದರೆ ಯಾವ ಒಂದು ಜ್ಞಾನದಿಂದ ಅವನು ದೇಹವನ್ನು ಬಿಡ್ತಾನೋ ಅದಕ್ಕೆ ಅನುಗುಣ ಎಂ ಭಾವನ್ ಸ್ಮರನ್ ತ್ಯಜತಿ, ಅದಕ್ಕೆ ಅನುಗುಣವಾಗ ಫಲ ಬರುತ್ತೆ. ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಅವರು ಅನುಸಂಧಾನ ಮಾಡಬೇಕು ಪ್ರಯಾಣ ಕಾಲದಲ್ಲಿ. ಇದೆಲ್ಲ ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅಂತ ಭಾಷಿಕಾರರು ವ್ಯಾಖ್ಯಾನ ಮಾಡ್ತಾರೆ. ಇಲ್ಲಿ ಸಂಗತಿಯನ್ನೆಲ್ಲ ಹೇಳುವಾಗ ಶ್ಲೋಕಗಳ ಯಾವ್ಯಾವ ಶ್ಲೋಕದಲ್ಲಿ ಬರುತ್ತೆ ಇದೆಲ್ಲ ಅದನ್ನು ಸ್ವಾಮಿ ದೇಶಿಕನ್ ಇಲ್ಲಿ ತೋರಿಸ್ತಾ ಇದ್ದಾರೆ. ವಾಸುದೇವನೇ ಉಪಾಸ್ಯನು ಪರಬ್ರಹ್ಮನೇ ಮಯ್ಯಾಸಕ್ತ ಮನಃ ಪಾರ್ಥ ಅಂತ ಆರಂಭದಲ್ಲಿಯೇ ಯೋಗಂ ಯುಂಜನ್ಮದಾಶ್ರಯ ಅಂತ ಹೇಳಿ, ಅಸಂಶಯಂ ಮಹಾಬಾಹೋ ಅಂತ ಹೇಳಿ, ಯಥಾ ಮಾಂ ಜ್ಞಾಸ್ಯಸಿ ಯಥಾ ಜ್ಞಾಸ್ಯಸಿ ತಚ್ಛೃಣು ಅಂತ ಹೇಳಿ ಆರಂಭಿಸಿದಂತಹದ್ದು. ಅದರ ಅರ್ಥವು ಹೇಳಲ್ಪಟ್ಟಿದೆ. ಉಪಾಸನೆಯೇ ಅಲ್ಲಿ ಪ್ರಸ್ತುತವಾಗಿರೋದು ಅಂತ ಹೇಳಿ ಮೈ ಆಸಕ್ತ ಮನಃ ಮೊದಲಾದ ಹೇಳಿರೋದು ಉಪಾಸನೆಯನ್ನು ತಿಳಿಸುತ್ತೆ. ಅದಕ್ಕೆ ಶೇಷಭೂತವಾಗಿ ಅಲ್ಲಿ ಇದು ಮಿಕ್ಕೆಲ್ಲವೂ ಹೇಳಲ್ಪಡುತ್ತೆ. ತಸ್ಯೈವ ಪ್ರಪಂಚನಂ ಅಹಂ ಸರ್ವಸ್ಯ ಪ್ರಭವಃ ಮತ್ತ ಸರ್ವಂ ಪ್ರವರ್ತತೆ ಮೊದಲಾದದ್ದು, ವಾಸುದೇವ ಸರ್ವಮಿತಿ ಚತುರ್ವಿಧ ಭಜಂತೆ ಮಾಂ, ಇದೆಲ್ಲ ಕೂಡ ಹೇಳಲ್ಪಟ್ಟಿದೆ ಅನ್ನೋದು ಹೇಳಿದರು. ಪರಸ್ಯ ಇತ್ಯಾದಿಭಿ ಪರಸ್ಯ ಇತ್ಯಾದಿಭಿಃ ಉಪಹಿತ ಬ್ರಹ್ಮ ವ್ಯೋಮಾತೀತಾದಿ ಪಕ್ಷ ಪ್ರತಿಕ್ಷೇಪ ಅಂತ ಹೇಳಿದ್ರು. ಪರಸ್ಯ ಬ್ರಹ್ಮಣ ಅಂತ ಇಲ್ಲಿ ಹೇಳಿರುವಾಗ ಪರಬ್ರಹ್ಮನೇ ವಾಸುದೇವನು ಅನ್ನೋದು ಉಪಾಸ್ಯನು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಪರಬ್ರಹ್ಮ ಅನ್ನೋದು ಬೇರೆ, ವಾಸುದೇವ ಅಂತ ಹೇಳುವವನು ಉಪಹಿತವಾದ ಪರಬ್ರಹ್ಮನೇ ವಾಸುದೇವ ಅಂದರೆ ಅಪರಬ್ರಹ್ಮ ಅನ್ನುವುದು ಇದರಲ್ಲಿ ಅದ್ವೈತ ದರ್ಶನದಲ್ಲಿ ಹೇಳೋರು. ವಾಸುದೇವನು ಸಗುಣ ಬ್ರಹ್ಮ ಅಂತ ಹೇಳಲ್ಪಡುವನು. ಅದು ವ್ಯಾವಹಾರಿಕ ಸತ್ಯತ್ವದಲ್ಲಿ. ಪಾರಮಾರ್ಥಿಕ ಸತ್ಯದಲ್ಲಿ ಪರಬ್ರಹ್ಮ ಬೇರೆ, ನಿರ್ಗುಣನಾದವನು. ಆದ್ದರಿಂದ ವಾಸುದೇವನು ಸಗುಣ ಬ್ರಹ್ಮ, ಹೀಗೆ ವ್ಯತ್ಯಾಸವನ್ನು ಹೇಳ್ತಾರೆ. ಅವನಿಗೆ ಅವಿದ್ಯೆ ಉಪಹಿತವಾಗಿ ಅವಿದ್ಯೆಯಿಂದ ಮರೆಯ ಮಾಡಲ್ಪಟ್ಟು ವಾಸುದೇವ ಭಾವ ಬರುತ್ತೆ ಅಂತ ಹೇಳಿ ಅಲ್ಲಿಂದ ಸೃಷ್ಟಿ ಮಾಡೋದು ಎಲ್ಲ ಮಾಡೋದೆಲ್ಲ ಹೇಳೋದು. ಅದೆಲ್ಲ ವೇದದಲ್ಲಿ ಹೇಳಿದಾಗೆ ಸೂತ್ರಗಳಲ್ಲಿ ಅನುಗುಣವಾಗಿ ಅರ್ಥಗಳನ್ನು ತಿಳಿಬೇಕು ಅಂತ ಅವರು ಅರ್ಥ ಮಾಡಿದ್ರು. ಅದು ಸರಿಯಲ್ಲ. ಇಲ್ಲಿ ವಾಸುದೇವನೇ ಪರಬ್ರಹ್ಮ, ಎರಡು ಬ್ರಹ್ಮಗಳಿಲ್ಲ, ಪರಬ್ರಹ್ಮ ಅಂತ. ವಾಸುದೇವನೇ ಸಗುಣ ಬ್ರಹ್ಮವೇ ಪರಮಾರ್ಥವಾದದ್ದು, ಅವನೇ ಪರಬ್ರಹ್ಮ ಅನ್ನೋದು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾರೆ. ಇನ್ನೊಂದು ವ್ಯೋಮಾತೀತವಾದ ಅಂತ ಹೇಳಿ ಅದರಲ್ಲಿಯೂ ಕೂಡ ಹೃದಯದ ಗುಹೆಯಲ್ಲಿರುವ ದಾರವನ್ನು ಅದರ ಒಳಗಡೆ ಏನಿದೆಯೋ ಅದನ್ನು ಉಪಾಸನೆ ಮಾಡಬೇಕು ಅಂತ ಹೇಳಲ್ಪಟ್ಟಾಗ ಅದಕ್ಕಿಂತ ಒಳಗಡೆ ಇರೋದು ಇವನಿಗಿಂತ ಬೇರೆಯಾಗಿರಬೇಕು, ದಾರಹ ಅಂತ ಹೇಳಲ್ಪಟ್ಟವನಿಗಿಂತ. ತಸ್ಮಿನ್ ಯದಂತಹ ತದುಪಾಸಿತವ್ಯಂ ಅಂತ ಹೇಳುವಾಗ ದಾರಹ ಅಂದರೆ ಆಕಾಶ, ಅದಕ್ಕಿಂತ ಅತೀತವಾದದ್ದು ಒಂದಿದೆ, ವ್ಯೋಮಾತೀತವಾದ ಅಂತ ಹೆಸರು. ಬೇರೆ ಇನ್ನೊಬ್ಬನು ಇದ್ದಾನೆ ಪರಬ್ರಹ್ಮ, ಹೀಗೆಲ್ಲ ಹೇಳ್ತಾರೆ. ಅದೆಲ್ಲವೂ ಕೂಡ ಇಲ್ಲಿ ತಳ್ಳಿ ಹಾಕಲ್ಪಟ್ಟಿದೆ. ಪರಬ್ರಹ್ಮನೇ ಅಲ್ಲಿ ಒಳಗಡೆ ಹೇಳಲ್ಪಟ್ಟಿರೋದು. ಉಪನಿಷತ್ತೇ ಸ್ಪಷ್ಟವಾಗಿ ಹೇಳಿದೆ. ಒಳಗಡೆ ಏನಿದೆ ಅಂತ ಪ್ರಶ್ನೆ ಮಾಡಿ ದಾರವಿದ್ಯಾ ಪ್ರಕರಣದಲ್ಲಿ ಯಶ ಆತ್ಮ ಅಪಹತ ಪಾಪ್ಮ ವಿಜರೋ ಮೃತ್ಯು ವಿಶೋಕ ವಿಜಿಗತ್ಸಹ ಪಿಪಾಸಃ ಸತ್ಯಕಾಮ ಸತ್ಯಸಂಕಲ್ಪ ಅಂತ ಅಷ್ಟಗುಣ ವಿಶಿಷ್ಟನಾದವನು, ಅವನ ಗುಣಗಳಿದೆ ಅಂತ ಹೇಳಿದೆ.
ಆದ್ದರಿಂದ ಗುಣವಿಶಿಷ್ಟನಾದ ದಹರ ಶಬ್ದವಾಚ್ಯನಾದ ಪರಮಾತ್ಮನ ಉಪಾಸನೆಯಲ್ಲಿ ಹೇಳಿದೆಯೇ ಹೊರತು ದಹರ ಶಬ್ದವಾಚ್ಯನಾದ ಪರಮಾತ್ಮನಿಗಿಂತ ಬೇರೆ ಇನ್ನೊಬ್ಬ ಅನ್ನೋದು ಅರ್ಥವಲ್ಲ. ಗುಣಗಳು ಅಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಒಳಗಡೆ ಏನಿದೆ, ಗುಣಗಳಿದೆ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಅದು ಅದೆಲ್ಲ ಇಲ್ಲಿ ತಳ್ಳಿ ಹಾಕಲ್ಪಟ್ಟಿದೆ. ಪರಮಾತ್ಮನೇ ವಾಸುದೇವನೇ ಪರಬ್ರಹ್ಮ ಸರ್ವ ಕಲ್ಯಾಣ ಗುಣ ವಿಶಿಷ್ಟನಾದವನು. ಬ್ರಹ್ಮಶಬ್ದಸ್ಯ ವಿಶೇಷ ಶಬ್ದ ಸಮವ್ಯಾಹಾರಾತ್ ದೇವತಾಂತರ ವ್ಯಾವೃತ್ತಿ. ಬ್ರಹ್ಮ ಅನ್ನೋ ಶಬ್ದದಲ್ಲಿ ಬ್ರಹ್ಮ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮನನ್ನು ಹೇಳ್ಬೋದಲ್ಲ ಅಂತ ಹೇಳಿದ್ರೆ, ದೇವತಾಂತರ ವ್ಯಾವೃತ್ತಿ ಯಾಕೆ ಅಂತ ಹೇಳಿದ್ರೆ ಪರಬ್ರಹ್ಮ ವಾಸುದೇವ ಹೇಳಿ ಜೊತೆಯಲ್ಲಿ ಹೇಳಲ್ಪಟ್ಟಿದೆ. ಇಲ್ಲಿ ಪರಸ್ಯ ಬ್ರಹ್ಮಣ ವಾಸುದೇವಸ್ಯ ದೇವತಾ ವಿಶೇಷವು ಹೇಳಲ್ಪಟ್ಟಿತು. ಆದ್ದರಿಂದ ಬೇರೆ ದೇವತೆಯಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ವಾಸುದೇವ ಶಬ್ದೇನ ಹತ್ರ ಅವತಾರ ವಿಶೇಷವ ವಿವಕ್ಷಿತ. ಕೃಷ್ಣನಾಗಿ ಅವತಾರ ಮಾಡಿರುವುದು ಅದು ಕೂಡ ಅಲ್ಲಿ ಹೇಳ್ಬೋದು. ವಸುದೇವನ ಮಗನಾಗಿ ಬಂದಿರುವವನು ಅಂತ ಹೇಳಿ ವಾಸುದೇವ ಶಬ್ದಕ್ಕೆ ನಿರ್ವಚನವನ್ನು ಪರಾಶರರು ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಎಲ್ಲ ಕಡೆಯೂ ಇರುವವನು ಅಂತ ಹೇಳಿ, ಎಲ್ಲವೂ ಅವನಲ್ಲಿ ವಾಸಿಸುತ್ತೆ, ಅವನು ಎಲ್ಲರಲ್ಲಿ ವಾಸಿಸ್ತಾನೆ ಅಂತ ಹೇಳಿ ವಸತ್ಯತ್ರೇತ ವೈ ಯತಃ ಅತಸ ವಾಸುದೇವೇತಿ ವಿದ್ವದ್ಭಿ ಪರಿಪಠ್ಯತೆ. ಎಲ್ಲವೂ ಅವನಲ್ಲಿ ವಾಸ ಮಾಡುತ್ತೆ, ಅವನು ಎಲ್ಲರಲ್ಲಿಯೂ ವಾಸ ಮಾಡ್ತಾನೆ ಅಂತ ಹೇಳಿ ವಾಸುದೇವ ಶಬ್ದಕ್ಕೆ ನಿರ್ವಚನವನ್ನು ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಆ ರೀತಿ ಅರ್ಥ ಮಾಡ್ಕೋಬೋದು. ಅಥವಾ ಅವತಾರ ವಿಶೇಷದಲ್ಲಿ ಕೃಷ್ಣಾವತಾರವನ್ನು ಮಾಡಿರುವಂತಹ ಅವನು ವಸುದೇವನ ಪುತ್ರನಾಗಿ ತನ್ನ ಸಂಕಲ್ಪದಿಂದಲೇ ಅವತಾರ ಮಾಡಿರುವ ಈ ಕೃಷ್ಣಾವತಾರವನ್ನು ಕೂಡ ಹೇಳಬಹುದು ಅಂತ ಅರ್ಥ ಹೇಳ್ತಾರೆ. ನಿಖಿಲ ಇತ್ಯಾದಿಭಿ ಉಪಾಸ್ಯತ್ವ ಪರಬ್ರಹ್ಮತ್ವೋಪಯುಕ್ತ ಆಕಾರಗತನಂ. ನಿಖಿಲ ಚೇತನ ವಸ್ತು ಶೇಷಿತ್ವಂ ಅಂತ ಹೇಳೋದು ಅವನಿಗೆ ಪರಬ್ರಹ್ಮತ್ವ ಅನ್ನೋದಕ್ಕೆ ಉಪಯುಕ್ತವಾದ ಆಕಾರ. ಉಪಾಸ್ಯತ್ವವು ಪರಬ್ರಹ್ಮತ್ವವು ಮೊದಲು ಹೇಳಲ್ಪಟ್ಟಿತು. ಅವನೇ ಎಲ್ಲ ಉಪಾಸ್ಯನಾದವನು. ವಾಸುದೇವಸ್ಯ ಉಪಾಸ್ಯತ್ವಂ, ಹಾಗೆಯೇ ಅವನೇ ಪರಬ್ರಹ್ಮ. ಈ ಪರಬ್ರಹ್ಮ ಅಂತ ಹೇಳೋದಕ್ಕೆ ಮತ್ತೆ ಎಲ್ಲ ಸರ್ವವಿದ್ಯಾ ಉಪಾಸ್ಯತ್ವ ಹೇಳಲ್ಪಡೋದಕ್ಕೂ ಬೇಕಾದವಾದ ಆಕಾರ ಏನು ಅಂದರೆ ನಿಖಿಲ ಚೇತನ ವಸ್ತು ಶೇಷಿತ್ವ ಮೊದಲಾದದ್ದೆಲ್ಲ. ಎಲ್ಲರಿಗೂ ಅವನು ಸರ್ವಶೇಷಿ ಆದವನು ಅಂತ ಹೇಳೋದು. ಭೂಮಿರಾಪೋ ನರೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಪರೇಯಮಿತಸ್ತ್ವನ್ಯಾಂ ಪರಾಂ ವಿಧಿ ಜೀವಭೂತಾಂ ಮಹಾಬಾಹೋ ಅಂತ ಹೇಳಿ ಪರಾಪ್ರಕೃತಿ ಅಪರಾಪ್ರಕೃತಿ ಎರಡು ಹೇಳಲ್ಪಟ್ಟಿತು. ಎರಡೂ ಕೂಡ ನನ್ನದು ಅಂದರೆ ನನಗೆ ಶೇಷಭೂತವಾದದ್ದೇ. ಆದ್ದರಿಂದ ಕಾರಣಾವಸ್ಥೆ ಕಾರ್ಯಾವಸ್ಥೆಯಲ್ಲಿ ಎಲ್ಲವೂ ಇರುವುದೆಲ್ಲವೂ ಕೂಡ ನನಗೆ ಸೇರಿದ್ದು ಅಂದರೆ ನನಗೆ ಶೇಷಭೂತವಾದದ್ದು ಅಂತ ಹೇಳಿರೋದ್ರಿಂದ ಅವನಿಗೆ ಚೇತನ ವಸ್ತು ಶೇಷಿತ್ವ ಅನ್ನೋದು ಅಲ್ಲಿ ಹೇಳಲ್ಪಟ್ಟಿದೆ ಅನ್ನೋದು ಎರಡು ಶ್ಲೋಕಗಳಲ್ಲಿ ಪರಾಪ್ರಕೃತಿ ಅಪರಾಪ್ರಕೃತಿ ಎರಡೂ ನನ್ನದೇ, ನನಗೆ ಶೇಷಭೂತವಾದದ್ದೇ ಹೇಳಿರುವ ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ ಭಾಷಿಕಾರರು. ನಿಖಿಲ ಶಬ್ದೇನ ಕಾರ್ಯಕಾರಣಾದಿರೂಪ ಅವಸ್ಥಾ ಸಂಗ್ರಹಾತ್ ಕಾರ್ಯಭೂತ ಬ್ರಹ್ಮರುದ್ರಾದೇರಪಿ ಕ್ರೋಢೀಕಾರ. ಕಾರಣ ವಸ್ತುವು ಕಾರ್ಯವು ಎರಡು ಹೇಳಲ್ಪಟ್ಟಿತು. ಜೀವಭೂತ ಮಹಾಬಾಹೋ ಯೇದಂ ಧಾರ್ಯತೆ ಜಗತ್ತು ಅಂತ ಹೇಳಿದಾಗ ಈ ಪ್ರಪಂಚವೆಲ್ಲ ಎಲ್ಲರೂ ಜೀವಾತ್ಮರುಗಳಿಂದ ಧರಿಸಲ್ಪಟ್ಟಿದ ಅಚೇತನ ದೇಹವನ್ನು ಹೊಂದಿ ಇಲ್ಲಿರುವ 4 ವಿಧವಾದ ಸೃಷ್ಟಿ ಎಲ್ಲರೂ ಕೂಡ ಈ ಜಗತ್ತೆಲ್ಲ ಅವರಿಂದಲೇ ತುಂಬಿದೆ ಅಂತ ಹೇಳಿದಾಗ ಅದರಲ್ಲಿ ಸೃಜ್ಯರಾದವರೆಲ್ಲರೂ ಸೇರಿದ್ದಾರೆ. ಆದ್ದರಿಂದ ಕಾರ್ಯವಾದ ರುದ್ರ ಬ್ರಹ್ಮ ಚತುರ್ಮುಖ ಬ್ರಹ್ಮ ಎಲ್ಲರೂ ಕೂಡ ಅದರಲ್ಲಿ ಸ್ಮರಿಸಲ್ಪಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಕಾರಣತ್ವವು ಯೋನೀನಿ ಮೊದಲಾದ ಅರ್ಥ. ಅಲ್ಲಿ ಏತದ್ಯೋನೀನಿ ಭೂತಾನಿ ಸರ್ವಾಣೀತಿ ಉಪಧಾರೆಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ ಮೊದಲಾದ ಶ್ಲೋಕಗಳಲ್ಲಿ ಏತದ್ಯೋನೀನಿ ಭೂತಾನಿ ಸರ್ವಾಣೀತಿ ಉಪಧಾರೆಯ ಅದೆಲ್ಲ ಹೇಳಿದಾಗ ಕಾರಣತ್ವವು ಹೇಳಲ್ಪಟ್ಟಿದೆ. ಮತ್ತ ಪರತರಂ ನಾನ್ಯತೆ ಕಿಂಚಿದಸ್ತಿ ಧನಂಜಯ ಹೇಳೋದು ಪರತ್ವವು ಮಾಮೇಭ್ಯ ಪರಂ ಇತ್ಯತ್ರ ಉಪಯುಕ್ತತೆಯ ತತ್ರೈವ ಉದಾಹರ್ತುಂ ಅತ್ರ ತರತಿಕ್ರಮೇಣ ಮೈ ಸರ್ವಂ ಇತ್ಯಾದಿ ಉಕ್ತ ಆಧಾರತ್ವ ಉಪಾದಾನ. ಅಲ್ಲಿಯೇ ಹೇಳಲ್ಪಟ್ಟಿದೆ. ಮತ್ತ ಪರತರಂ ನಾನ್ಯತೆ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತೆಲ್ಲ ಹೇಳಿದ್ದು ಅದೆಲ್ಲ ಅದಕ್ಕಿಂತ ಆ ಶ್ಲೋಕಗಳನ್ನು ಅದನ್ನು ಹೇಳಿದೆ. ಮೈ ಸರ್ವಮಿದಂ ಪ್ರೋಕ್ತಂ
ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ಹೇಳಿ ಆಧಾರತ್ವವು ಮೊದಲು ಹೇಳಲ್ಪಟ್ಟಿದೆ. ಎಲ್ಲಕ್ಕೂ ಆಧಾರನಾದವನು, ಸರ್ವಾಧಾರತ್ವ, ರಸೋಹಮಪ್ಸು ಕೌಂತೆಯ ಮೊದಲಾದಗಳಿಂದ ಸಾಮಾನಾಧಿಕರಣ್ಯವು, ಸರ್ವಶಬ್ದವಾಚ್ಯತ್ವ, ಎಲ್ಲದರಲ್ಲಿಯೂ ನಾನೇ ಅಂತ ಹೇಳಿ ಕೆಲವು ಗುಣಗಳು ಹೇಳಲ್ಪಟ್ಟಿದೆ, ಕೆಲವು ಪದಾರ್ಥಗಳು ಹೇಳಲ್ಪಟ್ಟಿದೆ. ಅದು ಅದ್ವಾರಕ ಸದ್ವಾರಕ ಎಲ್ಲವೂ ನಾನೇ ನಾನೇ ಅಂತ ಹೇಳಿ ಅವುಗಳ ಮೂಲಕ ಅವುಗಳ ಗುಣವೂ ನಾನೇ. ರಸತ್ವ ಅನ್ನೋದು ಅಪ್ಪಿನ ಒಂದು ಗುಣ. ಶಬ್ದಸ್ಪರ್ಶ ರಸರೂಪ ಗಂಧ ಅದರಲ್ಲಿ ಜಲತತ್ವದ ಗುಣ ರಸ ಅಂತ ಹೇಳೋದು. ರಸಃ ಅಹಂ ಅಪ್ಸು ಅಂತ ಹೇಳಿದಾಗ ಅಪ್ ತತ್ವದಲ್ಲಿ ನಾನು ರಸ ಅಂದಾಗ ಅದರ ಗುಣವು ಹೇಳಲ್ಪಟ್ಟಿದೆ. ಕೆಲವು ಕಡೆ ಗುಣಗಳನ್ನು ಹೇಳಿ ಆ ಅಪ್ತತ್ವಕ್ಕೂ ಅದು ನನಗೆ ಶರೀರಭೂತವಾಗಿದೆ, ಆದ್ದರಿಂದ ಅದರನ್ನು ಆಶ್ರಯಿಸುವ ರಸವು ನನಗೆ ಶೇಷಭೂತವಾದದ್ದೇ, ಅದು ಕೂಡ ನನ್ನ ಶರೀರವೇ. ಸದ್ವಾರಕವಾಗಿ ಅಪ್ತತ್ವದ ಮೂಲಕ ಅದರ ಗುಣವು ನನಗೆ. ಇದೆಲ್ಲ ಸಾಮಾನಾಧಿಕರಣ್ಯವು ಈ ರೀತಿ ಹೇಳಿ ಎಲ್ಲಕ್ಕೂ ಕೂಡ ಸರ್ವಶಬ್ದ ವಾಚ್ಯತ್ವ, ಎಲ್ಲರಿಂದಲೂ ಪರಮಾತ್ಮನನ್ನೇ ಹೇಳಕ್ಕೆ ಸಾಧ್ಯ ಪರ್ಯವಸಾನ ವೃತ್ತಿಯಿಂದ ಅನ್ನೋದು. ಅದಕ್ಕೆ ತತ್ರ ಹೇತು ಆಧಾರತ್ವಾದ ವಿಶೇಷ ಸಿದ್ಧಂ ಸರ್ವಶರೀರಕತ್ವಂ. ಆಧಾರ, ಆಧೇಯ, ವಿಧೇಯ ಮತ್ತು ಶೇಷ ಮೂರು ವಿಧವಾದ ಸಂಬಂಧವನ್ನು ಹೊಂದಿರೋದ್ರಿಂದ ಎಲ್ಲವೂ ಕೂಡ ಅವನಿಗೆ ಶರೀರಭೂತವಾಗಿದೆ ಅನ್ನೋದು ಸಿದ್ಧವಾಗುತ್ತೆ. ಎಲ್ಲವೂ ಇವನ ಆಧಾರದಲ್ಲಿದೆ, ಇವನ ನಿಯಮನದಲ್ಲಿಯೇ ಇದೆ, ನನಗೇ ಶೇಷಭೂತವಾದದ್ದು ಅಂತ ಹೇಳಿರೋದು. ಸರ್ವಶರೀರಕತ್ವವು ಕೂಡ ಅಲ್ಲಿ ಪರಮಾತ್ಮನಿಗೆ ಹೇಳಲ್ಪಟ್ಟಿದೆ. ಹೀಗೆ ಶೇಷಿತ್ವಾದಿ ಅನುವಾದೇನ ವಕ್ಷ್ಯಮಾಣ ತತ್ತದಧಿಕಾರಿ ಪ್ರಾಪ್ಯ ವಸ್ತು ವಿಶೇಷ ಸಾಮಾನಾಧಿಕರಣ್ಯಸ್ಯಾಪಿ ಶರೀರತ್ವಂ ಶರೀರಾತ್ಮಭಾವ ಹೇತುಕತ್ವಂ ದರ್ಶಿತಂ ಅಂತ ಹೇಳಿದ್ರು. ಆದ್ದರಿಂದ ಎಲ್ಲ ನಾನೇ ಎಲ್ಲಕ್ಕೂ ಶೇಷಿ ಅಂತ ಹೇಳಿರೋದ್ರಿಂದ ಇನ್ನು ಮುಂದೆ ಹೇಳ್ತಾರಲ್ಲ, ಯಾವ ಅಧಿಕಾರಿಗಳಿಗೆ ಪ್ರಾಪ್ಯವಾದ ವಸ್ತು ವಿಶೇಷ, ಯಾವ ಅಧಿಕಾರಿಗೆ ಯಾವ ವಸ್ತುವನ್ನು ಪಡೆದುಕೊಳ್ಬೇಕು ಅವನು, ಅದರೊಡನೆ ಸಾಮಾನ ಅಧಿಕಾರಿಯು ಹೇಳಿರೋದು ಕೂಡ ಶರೀರಾತ್ಮಭಾವದಿಂದಲೇ ಅನ್ನೋದು ತಿಳಿಯುತ್ತೆ. ಅವರಿಗೆ ಐಶ್ವರ್ಯ ಬೇಕು ಅಂತ ಹೇಳಿದ, ಒಬ್ಬನಿಗೆ ಇನ್ನೊಂದು ಬೇಕು ಅಂತ ಹೇಳಿದ, ಎಲ್ಲ ಹೇಳಿದ್ರೆ ಯಾವ ಪ್ರಾಪ್ಯವಾದ ವಸ್ತು ವಿಶೇಷಗಳಿದೆಯೋ ಅದರೊಡನೆ ಸಮಾನಾಧಿಕರಣ್ಯವು ಹೇಳಲ್ಪಟ್ಟಿದೆ ಪರಮಾತ್ಮನಿಗೆ. ಆದ್ದರಿಂದ ಅದೆಲ್ಲವೂ ಕೂಡ ಶರೀರಾತ್ಮಭಾವವೇ ಅದಕ್ಕೆಲ್ಲ ಕಾರಣ. ಅಂದರೆ ಅದೆಲ್ಲವೂ ಇವನ ಆಧಾರದಲ್ಲಿಯೇ ಇದೆ, ಎಲ್ಲವೂ ನನ್ನ ನಿಯಮನದಲ್ಲಿಯೇ ಇದೆ, ನನಗೇ ಶೇಷಭೂತವಾಗಿದೆ ಅನ್ನೋದು ಕೂಡ ಹೇಳಲ್ಪಡುತ್ತೆ. ಅದನ್ನ ಸರ್ವಶೇಷಿತ್ವವು ಮೊದಲು ಹೇಳಿ ಸರ್ವಶಬ್ದವಾಚ್ಯತ್ವ ಸರ್ವಶೇಷಿತ್ವ ಹೇಳಿದ ಮೇಲೆ ಇನ್ನು ಮುಂದೆ ಹೇಳುವ ಒಬ್ಬ ಅಧಿಕಾರಿಗೂ ಯಾವ ಫಲ ಬರುತ್ತೆ ಅವೆಲ್ಲವೂ ಕೂಡ ಆಯಾ ಅಧಿಕಾರಿಗಳಿಗೆ ಪ್ರಾಪ್ಯವಾದ ವಸ್ತು ವಿಶೇಷ, ಅದರೊಡನೆ ಹೇಳುವ ಸಾಮಾನಾಧಿಕರಣೆಗಳೆಲ್ಲವೂ ಕೂಡ ಶರೀರಾತ್ಮಭಾವದಿಂದಲೇ ಅನ್ನೋದು ತಿಳಿಯುತ್ತೆ. ಮತ್ತಯೇವೇತಿ ತಾನ್ ವಿಧಿ, ನನ್ನಿಂದಲೇ ತಿಳಿ ಎಲ್ಲವನ್ನು. ಪ್ರವೃತ್ತಿ ತಾದಧೀನ್ಯಸ್ಯಾಪಿ, ಪ್ರವೃತ್ತಿಯು ಎಲ್ಲ ಅವನ ಅಧೀನದಲ್ಲಿದೆ ಅನ್ನೋದು ಕೂಡ ವಿವಕ್ಷಿತತ್ವ ಸಿದ್ಧಂ ಸರ್ವನಿಯಂತೃತ್ವಂ, ಎಲ್ಲವೂ ನನ್ನಿಂದಲೇ ಅಂತ ತಿಳಿ ಅಂತ ಹೇಳಿ ಮತ್ತೆ ಏವೇತಿ ತಾನ್ ವಿಧಿ ನತ್ವಹಂ ತೇಷು ತೇ ಮಯಿ ಅಂತ ಹೇಳಿದ್ರು. ಏಚೈವ ಸಾತ್ವಿಕಾ ಭಾವಾಹ ರಾಜಸಾಸ್ತಾಮಸಾಶ್ಚಯೇ, ಮತ್ತೆ ಏವೇತಿ ತಾನ್ ವಿಧಿ ಅಲ್ಲಿ ಹೇಳಿ ನತ್ವಹಂ ತೇಷು ತೇ ಮಯಿ, ನಾನು ಅದರ ಆಧಾರದಲ್ಲಿಲ್ಲ, ಅವುಗಳೆಲ್ಲ ನನ್ನ ಆಧಾರದಲ್ಲಿದೆ ಅಂತ ಅರ್ಥ. ಹಾಗೆ ನತ್ವಹಂ ತೇಷು ತೇ ಮಯಿ ಅದನ್ನು ಹೇಳಿದಾಗ ಅವುಗಳ ಪ್ರವೃತ್ತಿಗಳೆಲ್ಲ ನನ್ನ ಅಧೀನದಲ್ಲಿಯೇ ಇದೆ ಅಂತ ಹೇಳಿದ್ರಿಂದಲೂ ಕೂಡ ಸರ್ವನಿಯಂತೃತ್ವವು ಅಲ್ಲಿ ಫಲಿತವಾಗುತ್ತೆ. ಸರ್ವೈಶ್ಚ ಇತ್ಯನೇನ ಅನಿರ್ದಿಷ್ಟಾನಾಂ ಅನ್ಯೇಷಾಂ ಚ ಅಭಿಪ್ರಾಯಿಕಾಣಾಂ ಸಂಗ್ರಹ. ಇಲ್ಲಿ ಕಡೆಯಲ್ಲಿ ಅವರು ಹೇಳುವಾಗ ಎಲ್ಲವನ್ನು ಹೇಳಿಬಿಟ್ಟು ಇಲ್ಲಿ ಸರ್ವೈಶ್ಚ ಕಲ್ಯಾಣ ಗುಣೈ ತಸ್ಯೈವ ಪರತರತ್ವಂ ಸರ್ವನಿಯಂತೃತ್ವಂ ಸರ್ವೈಶ್ಚ ಕಲ್ಯಾಣ ಗುಣಗಣೈ ತಸ್ಯೈವ ಪರತರತ್ವಂ ಸರ್ವೈಶ್ಚ ಅಂತ ಹೇಳಿದ್ರೆ ಯಾವುದು ಹೇಳಿದೆಯೋ ಹೇಳಿಲ್ವೋ ಎಲ್ಲವೂ ಅಲ್ಲಿ ಸೇರಿಸ್ಕೊಳ್ಬೇಕು ಅನ್ನೋದು ಇಲ್ಲಿ ಅರ್ಥವನ್ನು ಹೇಳ್ತಾರೆ. ತಸ್ಯೈವ ಇತಿ ಅವಧಾರೇಣ ನಾಣ್ಯತ್ ಕಿಂಚಿದಸ್ತಿ ನಾಣ್ಯತೆ ಕಿಂಚಿದಸ್ತಿ ಇತ್ಯಸ್ಯ ಅರ್ಥಃ ಉಕ್ತಃ. ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮತ್ತಃ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ. ಬೇರೆ ಯಾವುದು ನನಗಿಂತ ಪರತರವಾದದ್ದು ಇಲ್ಲ ಅಂತ ಹೇಳಿರೋದ್ರಿಂದ ಅವನೇ ಎಲ್ಲದಕ್ಕಿಂತಲೂ ಉತ್ಕೃಷ್ಟನಾದವನು, ಪರಮಾತ್ಮನೇ ನಾನೇ ಅಂತ ಸ್ಪಷ್ಟವಾಗಿ ತಾನೇ ಹೇಳಿರುವಂತಹ ವಾಕ್ಯಗಳನ್ನು
ತ್ರಿಭಿರ್ಗುಣಮೈರ್ಭಾವೈಃ ಅಭಿಃ ಸರ್ವವಿಧಂ ಜಗತ್ ಮೋಹಿತಂ ನಾಭಿಜಾನಾತಿ ಅಂತ ಹೇಳಿದಾಗ ಅಲ್ಲಿ ಸಾರ್ಧಸ್ಯ ಅರ್ಥ ಸತ್ವ ಇತ್ಯಾದಿನ ಉಕ್ತಃ. ಅದೆಲ್ಲ ಅಲ್ಲಿ ಯಾಕೆ ಅದೆಲ್ಲ ತಿರೋಹಿತವಾಗಿದೆ ಅನ್ನುವುದಕ್ಕೆ ಅರ್ಥವನ್ನು ಇಲ್ಲಿ ಹೇಳಿದ್ರು. ಅದನ್ನು ಸತ್ವರಜಸ್ತಮೋಮಯೈ ದೇಹೇಂದ್ರಿಯತ್ವೇನ ಭೋಗ್ಯತ್ವೇನ ಚ ಅವಸ್ಥಿತೈ ಭಾವೈ, ಇಲ್ಲ ದೇಹ ಇಂದ್ರಿಯ ಮತ್ತು ಭೋಗ್ಯವಾದ ಪದಾರ್ಥಗಳು, ಹೊರಗಡೆ ಇರುವ ಎಲ್ಲ ಪದಾರ್ಥಗಳು ನಮಗೆ ಇಂದ್ರಿಯಗಳಿಗೆಲ್ಲ ಭೋಗ್ಯವಾಗಿ ಶಬ್ದಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿ ಯಾವ್ಯಾವ ವಸ್ತುಗಳನ್ನೆಲ್ಲ ನಾವೆಲ್ಲ ಭೋಗ್ಯ ಅಂತ ತಿಳಿದಿದ್ದೀವೋ ಅದೆಲ್ಲ ಕೂಡ ನಮ್ಮ ಅನಾದಿ ಕಾಲದಿಂದ ಬಂದಿರುವಂತಹ ದುಷ್ಕೃತಗಳ ಕಾರಣದಿಂದ ನಮಗೆ ಇದೆಲ್ಲ ಏರ್ಪಟ್ಟಿದೆ. ಆದ್ದರಿಂದ ನಾವು ಪರಮಾತ್ಮನ ಸ್ವರೂಪವು ತಿರೋಹಿತವಾಗಿದೆ. ಅದನ್ನು ಇಲ್ಲಿ ಅದಕ್ಕೆ ಏನು ಬಿಡುಗಡೆ ನಮಗೆ ಉಪಾಯ ಅಂದರೆ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇಧಾಂ ಧರಂತಿತೆ ಇತ್ಯುಕ್ತ ಪ್ರಪತ್ತೆ ಸುಕೃತ ವಿಶೇಷ ಹೇತುಕತ್ವ. ಅದು ಸುಕೃತ ವಿಶೇಷದ ಕಾರಣದಿಂದ ಆ ಒಂದು ಜ್ಞಾನ ಬರುತ್ತೆ ಅವರಿಗೆ. ಅನೇಕ ಪುಣ್ಯಜನ್ಮಗಳನ್ನು ಪಡೆದುಕೊಳ್ಬೇಕು. ಅದು ಅಲ್ಪಸಂಖ್ಯಾತವಾದ ಪುಣ್ಯಜನ್ಮಗಳಲ್ಲ, ಅನೇಕ ಪುಣ್ಯಜನ್ಮಗಳು ಅಂತ ಹೇಳಲ್ಪಟ್ಟಿದೆ. ಜನಾಹ ಸುಕೃತಿನಃ ಇತ್ಯಾದಿ ನಿರ್ದರ್ಶಿತಂ. ಅತ್ಯುತ್ಕೃಷ್ಟ ಸುಕೃತ, ಅತಿ ಉತ್ಕೃಷ್ಟವಾದ ಸುಕೃತಗಳಿಂದ ಪರಮಾತ್ಮನೇ ಸರ್ವಫಲಪ್ರದ ಅಂತ ತಿಳಿಯೋದೇ ಒಂದು ದೊಡ್ಡ ಜ್ಞಾನ. ಐಶ್ವರ್ಯವನ್ನೇ ಕೇಳಿದ್ರು ಕೂಡ ಅದನ್ನು ಕೊಡುವನು ಪರಮಾತ್ಮನೇ ಅಂತ ತಿಳಿಯೋದು ಉತ್ಕೃಷ್ಟವಾದ ಜ್ಞಾನ. ಅದು ಪಡೆದುಕೊಳ್ಳೋಕ್ಕೂ ಎಷ್ಟೋ ಪುಣ್ಯಜನ್ಮಗಳನ್ನು ತೆಗಿಬೇಕು. ಯಾಕೆಂದರೆ ಎಲ್ಲರೂ ದೇವತೆಗಳೇ ಕೊಡ್ತಾರೆ ಅಂತ ತಿಳಿಯೋರೇ ಅಧಿಕವಾಗಿದ್ದಾರೆ ಲೋಕದಲ್ಲಿ. ಪರಮಾತ್ಮನೇ ಎಲ್ಲ ಫಲ ಕೊಡ್ತಾನೆ ಅಂತ ಹೇಳಿ ಐಶ್ವರ್ಯವೊಂದಕ್ಕೋಸ್ಕರವೇ ಅವನನ್ನು ಆಶ್ರಯಿಸುವುದು ಕೂಡ ಅತ್ಯಂತ ಅನೇಕ ಪುಣ್ಯಜನ್ಮಗಳ ಸುಕೃತದ ಫಲವೇ ಅದು ಕೂಡ ಅನ್ನೋದು ಹೇಳಲ್ಪಟ್ಟಿದೆ. ಹಾಗೆಯೇ 4 ವಿಧ ದುಷ್ಕೃತಿಗಳು ಹೇಳಲ್ಪಟ್ಟರು. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯೆಯ ಅಪಹೃತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ ಅಂತ 4 ವಿಧವಾದ ದುಷ್ಕೃತಿಗಳು ಕೂಡ ಹೇಳಲ್ಪಟ್ಟರು. ಪೂರ್ವೋಕ್ತ ತಿರೋಧಾನ ಪ್ರಕಾರ ವಿಶೇಷ ಕಥನ ರೂಪತ್ವಾತ್ ಸುಕೃತಿ ಪ್ರಶಂಸಾ ಶೇಷತ್ವಾಚ ತದರ್ಥೋತ್ರ ಪೃಥಂಗ್ ನೋಪಾತಃ. ಸಪರೇಟ್ ಬೇರೆಯಾಗಿ ಅದನ್ನು ಇಲ್ಲಿ ಹೇಳಲಿಲ್ಲ. ಯಾಕೆ ಅಂದರೆ ಇದೆಲ್ಲ ಹಿಂದೆ ತಿರೋಧಾನ ಆಗಿದೆ ಅಂತ ಹೇಳಿಬಿಟ್ಟಿದಾರಲ್ಲ. ಎಲ್ಲ ಅವನು ನಮ್ಮ ಪೂರ್ವ ಜನ್ಮದ ದುಷ್ಕೃತಗಳಿಂದ ಎಲ್ಲ ಮರೆಯಾಗಿದೆ ನಮಗೆ ಅಂತ ಹೇಳಿರೋದ್ರಿಂದ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ. ಮತ್ತು ಸುಕೃತಿಯ ಪ್ರಶಂಸೆಯು ಹೇಳಿರೋದ್ರಿಂದ ಸುಕೃತಿಯ ಪ್ರಶಂಸೆಗೆ ಶೇಷಭೂತವಾದದ್ದು ದುಷ್ಕೃತಿಗಳು, ಅವರ ಒಂದು ಸ್ವಭಾವಗಳು ಅದೆಲ್ಲ ಇಲ್ಲಿ ಬೇರೆಯಾಗಿ ಹೇಳಲಿಲ್ಲ. ಅದನ್ನು ಅದರಲ್ಲೂ ಅದು ಕೂಡ ಬಂದಿದೆ 7ನೇ ಅಧ್ಯಾಯದಲ್ಲಿ. ಆದರೆ ಅದನ್ನು ಭಾಷ್ಯಕಾರರು ಯಾಕೆ ಹೇಳಲಿಲ್ಲ ಅನ್ನೋದಕ್ಕೆ ಇಲ್ಲಿ ಹೇಳ್ತಿದ್ದಾರೆ. ಚತುರ್ವಿಧಾಃ ಇತ್ಯಾದಿಗಂ ಸುಕೃತ ತಾರತಮ್ಯನ ಇತ್ಯಾದಿನ ಅನುಸಂಹಿತ. 4 ವಿಧ ಹೇಗೆ ಬಂತು ಅಂತ ಹೇಳಿದ್ರೆ ಸುಕೃತ ತಾರತಮ್ಯದಿಂದ. ಇಲ್ಲೇ ಹೋದರೆ ಎಲ್ಲರೂ ಭಕ್ತರೇ, ಎಲ್ಲರೂ ಸುಕೃತಿಗಳೇ ಅಂತ ಹೇಳೋದ್ರಿಂದ ಎಲ್ಲರೂ ಭಕ್ತರು, ಎಲ್ಲರೂ ಸುಕೃತಿಗಳು. ಆದರೂ 4 ವಿಧ ಇದ್ದಾರೆ ಅದರಲ್ಲಿ ಅಂತ ಹೇಳಿದ್ರೆ ಅವರ ಸುಕೃತದಲ್ಲಿಯೂ ಕೂಡ ತಾರತಮ್ಯವಿದೆ ಅನ್ನೋದು ಉಪಾಸಕ ಭೇದಂಚ ಇತಿ ಅನ್ವಯ. ಅದರಿಂದ ಉಪಾಸಕರಲ್ಲಿ ಭೇದ ಉಂಟಾಗುತ್ತೆ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ ಅನ್ನೋ ಶ್ಲೋಕದ್ವೇದ ಅರ್ಥವನ್ನು ಭಗವಂತಂ ಇತ್ಯಾದಿನ ಉಕ್ತ. ಅದರಲ್ಲಿ ಭಗವಂತನನ್ನೇ ಯಾರು ಆಶ್ರಯಿಸ್ತಾರೋ ಅದನ್ನು ಇಲ್ಲಿ ಭಗವಂತಂ ಪ್ರೇಪ್ಸೋಹೋ ನಿತ್ಯಯುಕ್ತತೆಯ ಏಕಭಕ್ತಿತೆಯ ಚ ಅತ್ಯರ್ಥ ಪರಮಪುರುಷ ಪ್ರಿಯತ್ವೇನ ಚ ಶ್ರೈಷ್ಠ್ಯಂ ದುರ್ಲಭತ್ವಂಚ ಪ್ರತಿಪಾದ್ಯ ಅಂತ ಹೇಳಿ ಅದು ಅಲ್ಲಿಯವರೆಗೂ 7ನೇ ಅಧ್ಯಾಯದ ಸಂಗ್ರಹವಾದ ಅರ್ಥ. ಬಹುನಾಂ ಜನ್ಮನಾಂ ಇತ್ಯಾದಿನ ಸರ್ಗೇಯಾಂತಿ ಪರಂತಪ ಮೊದಲಾದದ್ದು ಹೇಳಿದವರೆಗೂ ಹೇಳಿದ್ದು ದುರ್ಲಭತ್ವ. ಎಲ್ಲ ಜ್ಞಾನಿಯ ದುರ್ಲಭತ್ವವೇ ಕಡೆಯಲ್ಲಿ ಅಲ್ಲಿ ಹೇಳಲ್ಪಟ್ಟ ಶ್ಲೋಕಗಳಲ್ಲಿ ಅರ್ಥವು ನಮಗೆ ತಿಳಿಯುತ್ತೆ. ತೇಷಾಂತು ಅಂತಗತಂ ಪಾಪಂ ಅಂತ ಹೇಳಿ ಅಧ್ಯಾಯ ಶೇಷಸ್ಯ ಅರ್ಥಮಾಹ. ಯಾರು ಪಾಪಗಳೆಲ್ಲ ಹೋಗುತ್ತೋ ಅವರು ಆಶ್ರಯಿಸ್ತಾರೆ. ಯಶಾಂತ್ರಯಾಣಾಂ ಇತಿ ಅಂತ ಹೇಳಿ ಇಲ್ಲಿ 3 ವಿಧವಾದ ಉಪಾಸಕರು. ಯಾರಿಗೆ ಕಡೆಯಲ್ಲಿ ಹೇಳಿದಾಗ ಯಶಾಂತು ಅಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತಾ ಭಜಂತೆ ಮಾಂ ದೃಢವ್ರತಾಃ ಅಂತ ಹೇಳಿದಾಗ ಅದು ಹೇಳಿ ಆಮೇಲೆ ಜರಾಮರಣ ಮೋಕ್ಷಾಯ ಮಾಮಾಶ್ರಿತೇತಂತಿಯೇ ಮೊದಲಾದದ್ದು ಆ ಉಪಾಸಕರ ಭೇದವು ಹೇಳಲ್ಪಟ್ಟಿದೆ 2 ಶ್ಲೋಕಗಳಲ್ಲಿ ಅಂತ ಅದನ್ನು ತಿಳಿಸ್ತಾರೆ. ಹೀಗೆ 7ನೇ ಅಧ್ಯಾಯದ ಸಂಗ್ರಹವನ್ನು ಅದ್ಭುತವಾಗಿ ಶಬ್ದಗಳಲ್ಲಿ ಭಾಷ್ಯಕಾರರು ಅವರ ಭಾಷ್ಯದಲ್ಲಿ ಸಂಗತಿ ಭಾಷ್ಯದಲ್ಲಿ
ಇಷ್ಟು ವಿಷಯಗಳು 7ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ ಅನ್ನೋದನ್ನು ವಿಸ್ತಾರವಾಗಿ ಸ್ಪಷ್ಟವಾಗಿ ಪರಮಾತ್ಮನ ಯಾತಾತ್ಮ್ಯದಲ್ಲಿ ಯಾವ ಯಾವ ಪ್ರಧಾನವಾದ ಗುಣಗಳು ಹೇಳಲ್ಪಟ್ಟಿದೆ, ಅದು ನಮಗೆ ಯಾಕೆ ತಿಳಿದು ಬರ್ತಾ ಇಲ್ಲ, ಅದಕ್ಕೆ ಏನು ಬಿಡಿಸ್ಕೊಳ್ಳೋದಕ್ಕೆ ಉಪಾಯ, ಮತ್ತು ಯಾರ್ಯಾವ ಭಕ್ತರು ಹೇಗೆ ಜ್ಞಾನವನ್ನು ಪಡೆದುಕೊಂಡು ಸುಕೃತ ತಾರತಮ್ಯದಿಂದ ಪರಮಾತ್ಮನನ್ನು ಆಶ್ರಯಿಸ್ತಾರೆ, ಅವರಲ್ಲಿ ಯಾವ ವಿಧವಾದ ಹೇಗೆ ಭೇದವಿದೆ, ಇದೆಲ್ಲ ಹೇಳಿ ಈಗ ಅವರು ತಿಳಿಯಬೇಕಾದ ವಿಷಯಗಳನ್ನು ಇನ್ನು ಮುಂದೆ ಹೇಳುವಂಥದ್ದು. ಅದನ್ನ ಜ್ಞಾತವ್ಯಂ ಇಹ ಸಿದ್ಧರೂಪಂ ವಿವಕ್ಷಿತಂ. ತಿಳಿದ ವಿಷಯವೇ ಅದು ಜ್ಞಾತವ್ಯ. ಉಪಾದೇಯಂ ಅಂತ ಹೇಳಿದ್ರೆ ಅನುಷ್ಠೇಯಂ. ಜ್ಞಾತವ್ಯಂ ಉಪಾದೇಯಂ ಅಂತ ಎರಡು ಭೇದ ಹೇಳಿದ್ರು. ಉಪಾದೇಯ ಅಂದರೆ ಸ್ವೀಕಾರ ಮಾಡೋದು ಅನ್ನೋದು ಅರ್ಥ ಅಂತ ಹೇಳಿದ್ರೆ ಅನುಷ್ಠಾನ ಮಾಡೋದು ಅಂತ ಅರ್ಥ. ಪ್ರಯಾಣ ಕಾಲದಲ್ಲಿ ಅವರು ಈ ರೀತಿ ಧ್ಯಾನ ಮಾಡಬೇಕು, ಪರಮಾತ್ಮನ ಆಕಾರವನ್ನು ಈ ರೀತಿ ಅನುಸಂಧಾನ ಮಾಡಬೇಕು, ಇದೆಲ್ಲ ಹೇಳಿದೆ. ಜ್ಞಾತವ್ಯವೂ ಇದೆ, ಅನುಷ್ಠಾನ ಮಾಡಬೇಕಾದ್ದು. ಜ್ಞಾನ ಮತ್ತು ಅನುಷ್ಠಾನ ಎರಡೂ ಕೂಡ ಜ್ಞಾತವ್ಯ ಉಪಾದೇಯ ಅನ್ನುವ ಶಬ್ದಗಳಿಂದ ಹೇಳಲ್ಪಟ್ಟಿದೆ ಅಂತ ಸ್ಪಷ್ಟಪಡಿಸ್ತಾರೆ ಇದರಲ್ಲಿ. ಏತೇನ ಸ್ವಯಾಥಾತ್ಮ್ಯಂ ಇತ್ಯಾದಿ ಸಂಗ್ರಹ ಶ್ಲೋಕಸ್ಯ ಅರ್ಥೋಪಿ ಪ್ರಪಂಚಿತ. ಸ್ವಯಾಥಾತ್ಮ್ಯಂ ಪ್ರಕೃತ್ಯಾಸ್ಯ ತಿರೋಧಿ ಶರಣಾಗತಿ ಅಂತ ಹೇಳಿ ಭಕ್ತಭೇದ ಪ್ರಬುದ್ಧಸ್ಯ ಶ್ರೇಷ್ಠ್ಯಂ ಸಪ್ತಮ ಉಚ್ಯತೆ ಅಂತ ಗೀತಾರ್ಥ ಸಂಗ್ರಹದ ಶ್ಲೋಕದ ಅರ್ಥವು ಇಲ್ಲಿವರೆಗೂ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದ್ದು. ಭಾಷಿಕಾರರು ಅದನ್ನು ತಿಳಿಸ್ತಾರೆ ಇಲ್ಲಿ. ಎಲ್ಲವೂ ಪೂರ್ವಾಚಾರ್ಯರ ಅನುಗುಣವಾಗಿಯೇ ಭಾಷಿಕಾರರು ಎಲ್ಲ ಗ್ರಂಥಗಳನ್ನು ರಚಿಸಿರೋದು ಅನ್ನೋದು ಸ್ಪಷ್ಟವಾಗಿ ಎಲ್ಲ ಕಡೆ ತಿಳಿಯುತ್ತೆ. ಸ್ವಾಮಿ ದೇಶಿಕನ್ ಅದನ್ನೆಲ್ಲ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರೆ. ಅಯಂತೂ ಅಷ್ಟಮಸ್ಯ ಸಂಗ್ರಹ, 8ನೇ ಅಧ್ಯಾಯದ ಸಂಗ್ರಹ ಶ್ಲೋಕ ಗೀತಾರ್ಥ ಸಂಗ್ರಹದಲ್ಲಿ ಐಶ್ವರ್ಯಾಕ್ಷರ ಯಾಥಾತ್ಮ್ಯ ಭಗವಚ್ಚರಣಾರ್ಥಿನಾಂ ವೇದ್ಯೋಪಾದೇಯ ಭಾವಾನಾಂ ಅಷ್ಟಮೇ ಭೇದ ಉಚ್ಯತೆ. ಈ ಭೇದ ಅನ್ನುವ ಶಬ್ದವೇ ಮುಖ್ಯ ಇಲ್ಲಿ. ಅದರಿಂದಲೇ ಇಲ್ಲಿ ಉಪಾದೇಯವೋ ಜ್ಞಾಯವೋ ಜ್ಞಾತವ್ಯವೂ ಉಪಾದೇಯವೂ ಭೇದವಿದೆ. ಅದರಲ್ಲಿ ಯಾವ ಯಾವ ಆಕಾರದಿಂದ ಅವರು ಉಪಾಸನೆ ಮಾಡಬೇಕು, ಯಾವ ಆಕಾರದಿಂದ ಮಾಡಿದ್ರೆ ಯಾವ ಫಲ ಸಿಗುತ್ತೆ ಅವರಿಗೆ, ಇದೆಲ್ಲವೂ ಕೂಡ ಅದರಲ್ಲಿ ಭೇದವಿದೆ ಉಪಾಸಕರಲ್ಲಿ, ಫಲಭೇದ ಇರೋದರಿಂದ ಅನ್ನೋದು ಗೀತಾರ್ಥ ಸಂಗ್ರಹದಲ್ಲಿ ಆಳವೊಂದ ತಿಳಿಸಿರೋ ವಿಷಯ. ಐಶ್ವರ್ಯ, ಅಕ್ಷರ ಯಾಥಾತ್ಮ್ಯ, ಭಗವಚ್ಚರಣಾರ್ಥಿ 3 ವಿಧವಾಗಿ ಹೇಳಿದ್ರು. ಐಶ್ವರ್ಯದಲ್ಲಿ ಆರ್ಥ ಅರ್ಥಾರ್ಥಿ ಇಬ್ಬರು ಸೇರಿದ್ದಾರೆ. ಅಕ್ಷರ ಯಾಥಾತ್ಮ್ಯ ಅನ್ನೋದು ಜಿಜ್ಞಾಸು ಅಂತ ಹೇಳಲ್ಪಟ್ಟವನು, ಭಗವಚ್ಚರಣಾರ್ಥಿ ಅಂತ ಹೇಳಿದವನು ಜ್ಞಾನಿ ಅಂತ ಹೇಳಲ್ಪಟ್ಟವನು. ಅವರಿಗೆ ವೇದ್ಯವಾದದ್ದು ಉಪಾದೇಯ ಭಾವ. ಇವುಗಳಲ್ಲಿನ ಭೇದವು 8ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಇದೇ 8ನೇ ಅಧ್ಯಾಯದ ಸಂಗ್ರಹ. ಒಂದು ಶ್ಲೋಕದಲ್ಲಿ ಹೇಳಿಬಿಡ್ತಾರೆ. 8ನೇ ಅಧ್ಯಾಯದ ಪೂರ್ಣ ಸಂಗ್ರಹವನ್ನು ಒಂದು ಶ್ಲೋಕದಲ್ಲಿ ಹೇಳಿಬಿಟ್ರು ಆಳ್ವಂದಾರು. ಒಂದೊಂದು ಶ್ಲೋಕದಲ್ಲಿಯೂ ಅದ್ಭುತವಾಗಿ ಅವರು ಹೇಳಿರೋದನ್ನು ವಿವರಿಸ್ತಾರೆ ಭಾಷ್ಯಕಾರರು. ಇದನ್ನು ಅತ್ರ ಭೇದೋಕ್ತೇ ಅಧ್ಯಾಯಾರ್ಥತ್ವಾತ್ ಸ್ವರೂಪ ಪ್ರಸ್ತಾವ ಪ್ರಾಗೇವ ಕೃತಃ ಇತಿ ದರ್ಶಿತಂ. ಆದ್ದರಿಂದ ಈ ಭೇದ ಹೇಳಿರೋದ್ರಿಂದ ಅದರ ಸ್ವರೂಪದ ಪ್ರಸ್ತಾವವು ಹಿಂದೆ ಮಾಡಲ್ಪಟ್ಟಿತು. ಕಡೆ 2 ಶ್ಲೋಕಗಳಲ್ಲಿ ಆ ಭೇದದ ಸ್ವರೂಪ ಯಾವುದು ಅಂತ ಹೇಳಿದ್ರೆ ಬ್ರಹ್ಮವು, ಅಧ್ಯಾತ್ಮ, ಕರ್ಮ, ಸ್ವಭಾವ, ಅಧಿದೈವ ಮೊದಲಾದದೆಲ್ಲ, ಅಧಿಯಜ್ಞ ಹೀಗೆಲ್ಲ ಹೇಳಲ್ಪಟ್ಟಿತ್ತಲ್ಲ. ಇದೆಲ್ಲವೂ ಕೂಡ ಅದರ ಸ್ವರೂಪ, ಅದು ಅಲ್ಲಿ ಆರಂಭಿಸಲ್ಪಟ್ಟಿತು. ಅದರ ವಿಸ್ತಾರ ಈಗ ಬರುತ್ತೆ. ಪ್ರಸ್ತುತ ಸಂಗತಿ ಮಹ ಇದಾನೀಂ, ಈಗ ಅದರ ವಿಷಯವೆಲ್ಲ ತಿಳಿಸಲ್ಪಡುತ್ತೆ ಅನ್ನೋದು ಅಲ್ಲಿ ಹೇಳುವಾಗ ಭಾಷ್ಯದಲ್ಲಿ ಜರಾಮರಣ ಮೋಕ್ಷಾಯ ಈ ರೀತಿ ವಿಭಾಗವನ್ನು ಮಾಡ್ತಾರೆ. ಈಗ ಈ ಶ್ಲೋಕಗಳಲ್ಲಿ ಹೇಳಿರೋ ಹಾಗೆ ಒಂದೊಂದು ಪಾದದಲ್ಲಿ ಏನೇನು ಹೇಳಲ್ಪಟ್ಟಿದೆ. ಮೊದಲ ಪಾದದಲ್ಲಿ ಜಿಜ್ಞಾಸು ತಿಳಿಯಬೇಕಾದದ್ದು ಮತ್ತು ಅವನ ಅನುಷ್ಠಾನ ಮಾಡಬೇಕಾದ್ದು ಅದು ಹೇಳಲ್ಪಟ್ಟಿದೆ. ಅಧಿಭೂತಂ ಅಧಿಗ್ ದೈವಂ ಅನ್ನೋದು ಅಕ್ಷರ ಯಾಥಾತ್ಮಿ ಐಶ್ವರ್ಯಾರ್ಥಿಗೆ ಹೇಳಲ್ಪಟ್ಟಿದೆ. ಮತ್ತು ಅಧಿಯಜ್ಞ ಅನ್ನೋದು ಎಲ್ಲರಿಗೂ ಹೇಳಲ್ಪಟ್ಟಿದೆ. ಅದು ಅರ್ಥ ಸ್ವಭಾವದಿಂದಲೇ ತಿಳಿಯುತ್ತೆ ಅನ್ನೋದನ್ನು ಹಿಂದೆ ತಿಳಿಸಿದ್ರು. ಪ್ರಯಾಣ ಕಾಲದಲ್ಲಿ ಎಲ್ಲರೂ ಕೂಡ ಹೇಗೆ ಧ್ಯಾನ ಮಾಡಬೇಕು, ಎಷ್ಟು ವಿಷಯಗಳು ಅಲ್ಲಿ ಈ ಭೇದವು ಸ್ಪಷ್ಟವಾಗಿ ತಿಳಿದು ಬರುತ್ತೆ ಶ್ಲೋಕದಲ್ಲಿ ಅನ್ನೋದನ್ನು ವ್ಯಾಖ್ಯಾನ ಮಾಡಿದ್ರು. ಅಲ್ಲ ಜೀವಸ್ವರೂಪಾದಿ ಜ್ಞಾತವ್ಯಸ್ಯ ಉಪಾಸನಾದಿ ಅನುಷ್ಠೇಯಸ್ಯ ಚ ಭೇದ ಜಿಜ್ಞಾಸೆಯ ಅರ್ಜುನ ಉವಾಚ. ಜೀವಸ್ವರೂಪ ಮೊದಲಾದ ತಿಳಿಯಬೇಕಾದ ವಿಷಯ, ಅವರು ತಿಳಿಬೇಕಾದ್ದು ಯಾವುದನ್ನು ನಾವು ಉಪಾದೇಯ ಅಂತ ಹೇಳಿದಾಗ ಸ್ವೀಕಾರ ಮಾಡಬೇಕಾದ್ದು, ತ್ಯಾಗ ಮಾಡಬೇಕಾದ್ದು ಎರಡೂ ಸೇರುತ್ತೆ ಅದರಲ್ಲಿ.
ಆದ್ದರಿಂದ ಯಾವುದನ್ನು ಬಿಡಬೇಕು, ಯಾವುದನ್ನು ಸ್ವೀಕಾರ ಮಾಡಬೇಕು, ಅನುಷ್ಠಾನ ಮಾಡುವಾಗ ಹೇಗೆ ಮಾಡಬೇಕು ಅನ್ನೋದನ್ನು, ಯಾವುದನ್ನು ತ್ಯಾಜ್ಯವಾಗಿ ತಿಳಿದುಕೊಂಡು ಮಾಡಬೇಕು, ಯಾವುದನ್ನು ಉಪಾದೇಯವಾಗಿ, ಯಾವ ಜ್ಞಾನವು ನಮಗೆ ಬೇಕು, ಜೀವ ಸ್ವರೂಪ ಮೊದಲಾದ ಜ್ಞಾತವ್ಯ, ಅದರ ಉಪಾಸನಾದಿ ಅನುಷ್ಠೇಯ, ಉಪಾಸನವನ್ನು ಹೇಗೆ ಮಾಡಬೇಕು, ಎರಡು ವಿಧದಲ್ಲಿ ಅದು ಈ ಭೇದ ಜಿಜ್ಞಾಸೆಯ, ಇದರಲ್ಲಿ ಭೇದವು ಹೇಗೆ ಇದೆ, ಏನು ಭೇದವಿದೆ ಇದರಲ್ಲಿ, ಇದು ಹೇಗೆ ತಿಳಿದು ಬರುತ್ತೆ ಈ ಶಬ್ದಗಳಿಂದ, ಅದನ್ನ ಇಲ್ಲಿ ಕೇಳ್ತಾ ಇರೋದು. ಆರ್ತಃ ಜಿಜ್ಞಾಸು ಇತ್ಯಾದಿನ ಪ್ರಾಗೇವ ಅಧಿಕಾರಿ ತ್ರಯಸ್ಯ ಉಕ್ತತ್ವಾತ್ ಜರಾಮರಣ ಮೋಕ್ಷಾಯ ಇತ್ಯಾದಿಷು ಯಚ್ಛಬ್ದಾವೃತ್ತಿ ಸಾಮರ್ಥ್ಯಾತ್ ಅರ್ಥಸ್ವಭಾವಾಚ್ಚ ಅಧಿಕಾರಿ ಭೇದ ತೇಷಾಂ ಜ್ಞಾತವ್ಯ ಉಪಾದೇಯ ವಸ್ತು ಪ್ರತಿನಿಯತಂ ಪ್ರತಿ ನಿಯಮಶ್ಚ ಅರ್ಜುನೇನ ಜ್ಞಾತಃ ತತ್ರೈವ ವಿಶೇಷ ಬುಭುತ್ಸಾಯ ಅಯಂ ಪ್ರಶ್ನಃ. ಇದೇ ಇಲ್ಲಿ ವಿಶೇಷವನ್ನು ತಿಳಿಯೋಕ್ಕೋಸ್ಕರ ಇವನು ಪ್ರಶ್ನೆ ಮಾಡಿದ್ದಾನೆ. ಇಲ್ಲಿ ಅವನಿಗೆ ಭೇದವು ಮೊದಲೇ ತಿಳಿದು ಬಿಡ್ತು. ಹಿಂದಿನ ಅಧ್ಯಾಯದ ಕಡೆ 2 ಶ್ಲೋಕಗಳಲ್ಲಿ ಹೇಳಿದಾಗ, 7ನೇ ಅಧ್ಯಾಯದಲ್ಲಿ ಕಡೆ 2 ಶ್ಲೋಕಗಳಲ್ಲಿ ಹೇಳಿದಾಗ ಜರಾಮರಣ ಮೋಕ್ಷಾಯ ಮಾಮಾಶ್ರಿತೇದಂತೆ ತೇ ಬ್ರಹ್ಮ ತದ್ವಿದುಹು ಅಂತ ಹೇಳಿಬಿಟ್ಟಲ್ಲ ಕೃಷ್ಣ. ಬ್ರಹ್ಮವನ್ನು ಅವರು ತಿಳಿಬೇಕು. ಹಾಗೆಯೇ ಕೃಷ್ಣಂ ಅಧ್ಯಾತ್ಮಂಚ ಕರ್ಮಚಾಖಿಲಂ, ಅವರು ಅಧ್ಯಾತ್ಮವನ್ನು, ಕರ್ಮವನ್ನು, ಬ್ರಹ್ಮವನ್ನು ತಿಳಿಬೇಕು. ಅದನ್ನು ಕೃಷ್ಣ ಮೊದಲೇ ಹೇಳಿಬಿಟ್ಟ ಅಲ್ಲಿ ಕಡೆ ಶ್ಲೋಕದಲ್ಲಿ. ಸಾಧಿಭೂತಾರಿ ದೈವಂಚ ಸಾಧಿಯಜ್ಞಂಚ ಏ ವಿದುಹು ಅಂದಾಗ ಇವರು ಬೇರೆ ಅಧಿಕಾರಿಗಳು ಅಂತ ತಿಳಿಯುತ್ತೆ. ಏ ವಿದುಹು ಅಂತ ಹೇಳಿರೋದು. ಪ್ರಯಾಣ ಕಾಲೇ ಚ ಮಾಂ ತೇ ವಿದುರ್ಯುಕ್ತ ಚೇರ್ಸ ಅಂತ ಹೇಳಿದಾಗ ಅದು ತಿಳಿಯಬೇಕಾದದ್ದು. ಇದರ ಸ್ವರೂಪ ಅವನಿಗೆ ತಿಳಿದು ಬಂತು ಮೊದಲೇ, ಆದರೆ ಅದರ ವಿಶೇಷವಾದ ಜ್ಞಾನ ಈಗ ಅವನಿಗೆ ಬೇಕಾಗಿದೆ. ಆದ್ದರಿಂದ ತತ್ರೈವ ವಿಶೇಷ ಬುಭುತ್ಸಯ, ವಿಶೇಷವನ್ನು ತಿಳಿದುಕೊಳ್ಬೇಕು ಅನ್ನೋ ಇಚ್ಛೆಯಿಂದ ಈ ಪ್ರಶ್ನವನ್ನು ಮಾಡ್ತಾ ಇದ್ದಾರೆ. ಈ ವಸ್ತು ಪ್ರತಿ ನಿಯಮಶ್ಚ, ಒಬ್ಬೊಬ್ಬರಿಗೂ ಯಾವ್ಯಾವುದು ಅನ್ನೋದು ಮೊದಲೇ ಅರ್ಜುನನಿಗೆ ತಿಳಿದು ಬಂತು. ಅಧಿಕಾರಿ ಭೇದವು ಅವರು ತಿಳಿಬೇಕಾದ್ದು ಎಲ್ಲ ಅರ್ಥ ಸ್ವಭಾವದಿಂದಲೇ ತಿಳಿದು ಬಂದುಬಿಡ್ತು ಅವನಿಗೆ. ಆದರೆ ವಿಶೇಷವಾದ ಜ್ಞಾನ ಅದರಲ್ಲಿ ತಿಳಿಯಲಿಲ್ಲ. ವ್ಯತ್ಯಾಸಗಳು ಸ್ಪಷ್ಟವಾಗಿ ಅದರ ಅರ್ಥ ಅವನಿಗೆ ತಿಳಿದಿಲ್ಲ. ಅದನ್ನು ಇಲ್ಲಿ ವಕ್ಷ್ಯತೆ ಚ ವಿಶೇಷ, ಅದನ್ನು ಇಲ್ಲಿ ತಿಳಿಯಲ್ಪಡುತ್ತೆ. ಕಿಂ ತದ್ಬ್ರಹ್ಮೇತಿ ಅರ್ಧಂ ಅಕ್ಷರಯಾಥಾತ್ಮ್ಯಾರ್ಥಿ ವಿಷಯಂ ಅಧಿಭೂತಂ ಚ ಇತಿ ಅರ್ಧಂ ಐಶ್ವರ್ಯಾರ್ಥಿ ವಿಷಯಂ ಅಧಿಯಜ್ಞಃ ಇತಿ ಶ್ಲೋಕಸ್ತು ಅರ್ಥಸ್ವಭಾವಾತ್ ತ್ರಯಾಣಾಂ ಸಾಧಾರಣಃ ಇತಿ ವಿವಿನಕ್ತಿ ಜರಾಮರಣಾಯ ಇತಿ. ಭಾಷ್ಯದಲ್ಲಿ ಭಾಷ್ಯಕಾರರು ಅದನ್ನ 3 ಬೇರೆ ಬೇರೆ ವಿಷಯ ಅಂತ ಹೇಳಿ ಇಲ್ಲಿ ಜರಾಮರಣ ಮೋಕ್ಷಾಯ ಅಂತ ಒಂದು ಹೇಳಿದ್ರು, ಐಶ್ವರ್ಯಾರ್ಥಿನ ಜ್ಞಾತವ್ಯಂ 2ನೇ ಭಾಗವನ್ನು ಹೇಳಿದ್ರು, ತ್ರಯಾಣಾಂ ಜ್ಞಾತವ್ಯ ಅಧಿಯಜ್ಞ ಅಂತ ಹೇಳೋದು. ಹಾಗೆಯೇ ಪ್ರಯಾಣ ಕಾಲೇ ಚ, ಇವರು 3 ಜನರು ತಿಳಿದಬೇಕಾದ್ದು ಪ್ರಯಾಣ ಕಾಲದಲ್ಲಿ. ಈ 4 ಪಾದಗಳನ್ನು 2 ಶ್ಲೋಕಗಳಲ್ಲಿ ಈ ರೀತಿ ವಿಭಾಗವನ್ನು ಭಾಷ್ಯಕಾರರು ಸ್ಪಷ್ಟಪಡಿಸ್ತಾರೆ. ಇದಕ್ಕೆಲ್ಲ ಪ್ರಕರಣದ ಹಿಂದಿನ ಶ್ಲೋಕಗಳು ಇದೆಲ್ಲ ನೋಡಿ ಅದಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡಿರೋದು ಸರಸವಾಗಿ ಹೇಗೆ ಬಂದಿದೆ ಅಂತ ಸ್ವಾಮಿ ದೇಶಿಕನಲ್ಲಿ ತಿಳಿಸ್ತಾರೆ ಸ್ಪಷ್ಟವಾಗಿ. ಕಥಮಿತಿ ಪ್ರಕಾರ ಪ್ರಶ್ನೆ. ಕಥಂ ಅಂತ ಹೇಳಿದಾಗ ಕಥಂ ಕೋತ್ರ, ಯಾವ ಪ್ರಕಾರದಲ್ಲಿ ತಿಳಿಬೇಕು. ಅಧಿಯಜ್ಞ ಭಾವ ಇತಿ ಅರ್ಥಲಬ್ಧಂ. ಅಧಿಯಜ್ಞ ಕಥಂ ಅಂತ ಹೇಳಿದಾಗ ಅಧಿಯಜ್ಞವು ಹೇಗಾಗುತ್ತೆ ಅಂದರೆ ಅದರ ಪ್ರಕಾರವೇನು ಅನ್ನೋ ಅರ್ಥ. ಆದ್ದರಿಂದ ಅದಕ್ಕೆ ಅಧಿಯಜ್ಞ ಭಾವ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಭಾಷಿಕಾರರು. ಭಾವ ಅನ್ನುವ ಶಬ್ದ ಸೇರಿಸಿದ್ರು. ಅಧಿಯಜ್ಞ ಕಥಂ ಕೋತ್ರ ಅಂತ ಹೇಳಿದ್ರು. ದೇಹಸ್ಮಿನ್ ಪುರುಷರ್ಶಿವ ಅಂತ ಕೇಳಿದ್ದವನು ಅಧಿಯಜ್ಞ ಕಥಂ ಅಂದರೆ ಅದ್ರ ಯಾವ ಪ್ರಕಾರದಲ್ಲಿ ತಿಳಿಯಬೇಕು ಅದು ಮುಖ್ಯ ಅಲ್ಲಿ. ಅದೇ ಅಧಿಯಜ್ಞ ಭಾವ ಅಂತ ಹೇಳ್ತಾರೆ. ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಅದನ್ನು ಅತ್ರೇತತ್ ಶಬ್ದ ಶಾಸ್ತ್ರ ಸನ್ನಿಧಿ ಉಪಾಧಿಕ, ಇದು ಬಹಳ ಸ್ಪಷ್ಟಪಡಿಸ ಸ್ವಾಮಿ ದೇಶಿಕರಲ್ಲಿ ವಿಶೇಷವಾದ ಅರ್ಥ ಹೇಳ್ತಾರೆ. ಭಾಷಿಕಾರರು ಅಷ್ಟು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಲಿಲ್ಲ. ಭಾಷ್ಯವೇ ವಿಸ್ತಾರವಾಗಿದ್ದರೂ ಕೂಡ ನಮಗೆ ಎಷ್ಟೋ ವಿಷಯಗಳು ಅದರಲ್ಲಿ ವಿಶೇಷವಾಗಿ ಅಡಗಿದೆ, ಅದು ತಿಳಿಯೋದಿಲ್ಲ, ಗೂಢವಾದ ಅರ್ಥಗಳು. ಅದನ್ನು ಇಲ್ಲಿ ಭಾಷಿಕಾರರು, ಇಲ್ಲಿ ದೇಶಿಕರು ಸ್ಪಷ್ಟಪಡಿಸ್ತಾರೆ ತಾತ್ಪರ್ಯ ಚಂದ್ರಿಕೆಯಲ್ಲಿ ಅದ್ಭುತವಾಗಿ. ಅತ್ರ ಇತ್ಯೇತತ್ ಶಬ್ದ ಶಾಸ್ತ್ರ ಸನ್ನಿಧಿ ಉಪಾಧಿಕ ಅಂತ ಹೇಳಿದ್ರು. ಅತ್ರ ಅನ್ನುವ ಶಬ್ದವಿದೆ ಇಲ್ಲಿ. ಅಧಿಯಜ್ಞ ಕಥಂ ಕಹ ಅತ್ರ. ಅತ್ರ ಅಂದರೆ ಇಲ್ಲಿ ಅಂದರೆ ಎಲ್ಲಿ,
ಅನ್ನೋ ತಿಳಿಬೇಕಲ್ಲ. ಅಧಿಯಜ್ಞ ಕಥಂ ಕಹ ಅತ್ರ, ಇಲ್ಲಿ ಯಾರು ಅಧಿಯಜ್ಞ, ಯಾವ ಪ್ರಕಾರ, ಇಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಅಂತ ಅರ್ಥ. ಶಾಸ್ತ್ರದಲ್ಲಿ ಅಧಿಯಜ್ಞ ಅನ್ನುವ ಶಬ್ದವು ಹೇಗೆ ಹೇಳಲ್ಪಡುತ್ತೆ, ಹಾಗೆಯೇ ದೇಹೇ ಅಸ್ಮಿನ್, ಅಸ್ಮಿನ್ ದೇಹೇ, ಈ ದೇಹದಲ್ಲಿ ಅಂತ ಹೇಳ್ತಾ ಇದ್ದಾನೆ ಅವನು. ತನ್ನ ದೇಹವನ್ನು ಅವನಿಗೆ ಇಲ್ಲಿ ಸ್ವಾಮಿ ದೇಶಿಕನು ಇಲ್ಲಿ ಹೇಳ್ತಾರೆ, ಇಂದ್ರಾದಿಗಳು ಪ್ರತ್ಯಕ್ಷ ಅರ್ಜುನನಿಗೆ. ಇಂದ್ರಲೋಕಕ್ಕೆ ಹೋಗಿ ಎಲ್ಲ ಪಡೆದುಕೊಂಡು ಬಂದಲ್ಲ ಅವನು, ಎಲ್ಲ ಹಾಗೆ ಇಂದ್ರಲೋಕ ಇಂದ್ರಾದಿಗಳೆಲ್ಲ ಪ್ರತ್ಯಕ್ಷವಾಗಿ ಅವರು ನೋಡ್ತಾ ಇದ್ರು ದೇವತೆಗಳನ್ನೆಲ್ಲ, ಅವರು ಕೂಡ ಪ್ರತ್ಯಕ್ಷ. ಆದ್ದರಿಂದ ಅದು ಯಜ್ಞ ಅಂತ ಹೇಳಲ್ಪಟ್ಟಿರೋದು. ಯಜ್ಞ ಅನ್ನೋದು ಯಜ ದೇವ ಪೂಜಾಯ, ಯಜ್ಞವೆಲ್ಲ ಎಲ್ಲ ಶಾಸ್ತ್ರಗಳಿಗೆ ಉಪಲಕ್ಷಣ. ನಿತ್ಯ ನೈಮಿತ್ತಿಕ ಕರ್ಮಗಳು ಅನ್ನೋದು ಯಜ್ಞ ಶಬ್ದದಿಂದ ಹೇಳಲ್ಪಟ್ಟಿದೆ. ಆ ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ಇಂದ್ರ ವರುಣ ಅಗ್ನಿ ಮೊದಲಾದ ದೇವತೆಗಳ ಹೆಸರೆಲ್ಲ ಬರುತ್ತೆ ನಮಗೆ, ನಿಜ ದಿನವೂ ಮಾಡುವಂಥದ್ದು ಸಂಧ್ಯಾವನಾದಿ ಮಂತ್ರಗಳಲ್ಲಿ. ಅದನ್ನು ನಾವು ಹೇಗೆ ತಿಳಿಬೇಕು, ಈ ದೇಹದಲ್ಲಿ ಹೇಗೆ ತಿಳಿಬೇಕು ಅಂದರೆ, ಇಂದ್ರಾದಿ ದೇಹಗಳು ಪ್ರತ್ಯಕ್ಷ ಅವನಿಗೆ, ನಮ್ಮ ದೇಹದಲ್ಲಾಗಲಿ ಇಂದ್ರಾದಿ ದೇಹದಲ್ಲಾಗಲಿ ಇದನ್ನು ಹೇಗೆ ತಿಳಿಬೇಕು ನಾವು ಅಂತ ಹೇಳುವಾಗ, ಅಧಿಯಜ್ಞ ಅನ್ನುವ ಶಬ್ದದಲ್ಲಿ ಬಂದಿರುವಂಥದ್ದು. ಅಧಿಯಜ್ಞ ಅತ್ರ, ಶಾಸ್ತ್ರದಲ್ಲಿ ಹೇಗೆ ತಿಳಿಬೇಕದನ್ನು, ಅದು ಅಲ್ಲಿ ಸ್ಪಷ್ಟವಾಗಿ ಶಾಸ್ತ್ರ ಸನ್ನಿಧಿ ಉಪಾಧಿಕ ತಚ್ಚ ಉತ್ತರ ಗ್ರಂಥೆ ವ್ಯಾಖ್ಯಾಸ್ಯತಿ ಅತ್ರ ಇಂದ್ರಾದವು ಮಮ ದೇಹಭೂತೇ. ಮುಂದಿನ ಮುಂದಿನ ಶ್ಲೋಕದ ವ್ಯಾಖ್ಯಾನದಲ್ಲಿ ಬರುತ್ತೆ, ಅದನ್ನು ಸ್ವಾಮಿ ದೇಶಿಕನಲ್ಲಿ ತೆಗಿತಾರೆ. ಇಂದ್ರಾದಿ ಮಮ ದೇಹಭೂತೆ ಅನ್ನೋದು ಮುಂದಿನ ಶಬ್ದದಲ್ಲಿ ಇದರಲ್ಲಿ ಬರುತ್ತೆ ವ್ಯಾಖ್ಯಾನದಲ್ಲಿ. ಪರಿಹರ ನೀತಿಯ ಪ್ರಾಪ್ತದು ಇಲ್ಲಿ ವಿಸರ್ಗ ಕರ್ಮ ಸಂಜ್ಞ, ಇಲ್ಲಿ ಮುಂದಿನ 2 ಶ್ಲೋಕ ಆದಮೇಲೆ ಬರುತ್ತೆ, 2ನೇ ಶ್ಲೋಕದಲ್ಲಿ ಬರುತ್ತೆ ಇಲ್ಲಿ. ಅತ್ರ ಇಂದ್ರಾದೌ ಮಮ ದೇಹಭೂತೆ ಅಂತ ಇಲ್ಲಿ ಬಂತು. ಅಧಿಭೂತಂ ಅಧಿಯಜ್ಞ ಶಬ್ದ ಅರ್ಥ ಮಾಡುವಾಗ ಇಂದ್ರಾದೌ ಮಮ ದೇಹಭೂತೆ ಅನ್ನೋದು ಇದು ಶಾಸ್ತ್ರಾರ್ಥ. ಇದು ಶಾಸ್ತ್ರದಲ್ಲಿ ಅದಕ್ಕೆ ವೇದಾಂತ ಶ್ರವಣಾದೇವ ಉತ್ಪತ್ತಿ ಪೂರ್ಯತೆ ಅಂತ ಭಾಷಿಕಾರರು ವೇದಾರ್ಥಗಳಲ್ಲಿ ಹೇಳಿದಾಗೆ, ಇಂದ್ರ ಮೊದಲಾದ ಶಬ್ದಗಳು ಹೇಳಲ್ಪಟ್ಟವರು ಪರಮಾತ್ಮನಿಗೆ ಶರೀರವಾಗಿರುವವರು. ಅದರಿಂದ ಅವರ ಅಂತರ್ಯಾಮಿಯಾದ ಪರಮಾತ್ಮ ಅಂತ ನಾವು ಅನುಸಂಧಾನ ಮಾಡಬೇಕು ನಿತ್ಯ ನೈಮಿತ್ಯ ಕರ್ಮಗಳಲ್ಲಿ. ಇಮಮ್ಮೆ ವರ್ಣಶ್ರುಧಿ ಹವಂ ಅದ್ಯಾಚ ಮೃಡೆಯ ವರುಣ ಅನ್ನೋ ಶಬ್ದಕ್ಕೆ ವರ್ಣಾಂತರ್ಯಾಮಿಯಾದ ಪರಮಾತ್ಮ ಅಂತ ಅರ್ಥ ಮಾಡ್ಕೊಳ್ಬೇಕು. ಅಥವಾ ನೇರವಾಗಿಯೂ ಪರಮಾತ್ಮನ್ನೇ ತಿಳಿಸುತ್ತೆ ಎಲ್ಲ ಶಬ್ದಗಳು ಅಂತ ಸರ್ವಶಬ್ದ ವಾಚ್ಯತ್ವವು ಹೇಳಬಹುದು. ಇಲ್ಲಿ ಅದನ್ನೇ ಇಲ್ಲಿ ಪ್ರಶ್ನೆ ಮಾಡ್ತಿರೋದು. ಅದನ್ನ ಅತ್ರ ಇಂದ್ರಾದವು ಮಮ ದೇಹಭೂತೆ ಇತಿ ಉತ್ತರ ಗ್ರಂಥೆ ವ್ಯಾಖ್ಯಾಸ್ಯತಿ ಸ್ವಾಮಿ ದೇಶಿಕರಲ್ಲಿ ತೋರಿಸ್ತಾರೆ. ಆದ್ದರಿಂದ ಅಧಿಯಜ್ಞ ಕಥಂ ಅತ್ರ ಅಂತ ಹೇಳಿರುವಾಗ, ಶಾಸ್ತ್ರದಲ್ಲಿ ಇಲ್ಲ ಬರುತ್ತಲ್ಲ ಇಂದ್ರಾದಿ ಶಬ್ದಗಳು ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ, ಅದರಲ್ಲಿ ನಾನು ಹೇಗೆ ಯಾವ ಪ್ರಕಾರದಿಂದ ಅನುಷ್ಠಾನ ಮಾಡಬೇಕು, ಯಾವ ಜ್ಞಾನದಿಂದ ಹೇಗೆ ತಿಳ್ಕೊಳ್ಬೇಕು, ಅದನ್ನ ಜ್ಞೇಯವಾದದ್ದು ಏನು ಅದರಲ್ಲಿ ಅಂತ ಹೇಳಿದ್ರೆ, ಎಲ್ಲವೂ ನನಗೆ ದೇಹ ಅಂತ ತಿಳಿಬೇಕು, ಅವನಿಗೆ ಅಂತರ್ಯಾಮಿಯಾದ ನಾನೇ ಇರೋದು ಅಂತ ತಿಳಿಬೇಕು ಅಂತ ಮುಂದೆ ಹೇಳ್ತಾನೆ ಪರಮಾತ್ಮ. ಆದ್ದರಿಂದ ಅಧಿಯಜ್ಞ ಶಬ್ದದಿಂದ ನಾನೇ ಹೇಳಲ್ಪಟ್ಟಿದ್ದೀನಿ ಅಂತ ಹೇಳ್ದ ಕೃಷ್ಣ. ಅಹಮೇವ ಅತ್ರ ಅಂತ ಮುಂದೆ ಶ್ಲೋಕದಲ್ಲಿ ಬರುತ್ತೆ, ನಾನೇ ಅಧಿಯಜ್ಞ ಅಂತ ಹೇಳಿದ. ಅಹಮ್ಮಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಅನ್ನುವ ಅರ್ಥ. ಅದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಅತ್ರ ಕಥಂ ಕೋತ್ರ, ಅತ್ರ ಅನ್ನೋದು ಶಾಸ್ತ್ರದ ವಿಷಯದಲ್ಲಿ, ಶಾಸ್ತ್ರದಲ್ಲಿ ಅಂತ ಅರ್ಥ. ಅಸ್ಮಿನ್ ಇತಿ ಇದಂ ಶಬ್ದಸ್ತು ಸ್ವಪ್ರತ್ಯಕ್ಷ ಸನ್ನಿಧಿ ಉಪಾಧಿಕ. ಅಸ್ಮಿನ್ ಅಂತ ಹೇಳಿದಾಗ ದೇಹೇ ಅಸ್ಮಿನ್ ಪುರುಷೋತ್ತಮ, ಅಧಿಯಜ್ಞ ಕಥಂ ಕೋತ್ರ ದೇಹೇ ಅಸ್ಮಿನ್ ಪುರುಷೋತ್ತಮ. ಎಷ್ಟು ಸೂಕ್ಷ್ಮವಾದ ವಿಷಯವಿದೆ ಇಲ್ಲಿ ಅಂತ ಭಾಷಿಕಾರರು ಹೇಳಿರೋದು ದೇಶಕ್ಕೆ ತೋರಿಸ್ತಾರೆ. ಇಲ್ಲಿ ಅಧಿಯಜ್ಞ ಭಾವ ಅಂತ ಅಷ್ಟೇ ಅರ್ಥ ಮಾಡಿದ್ರು ವ್ಯಾಖ್ಯಾನದಲ್ಲಿ, ಅಷ್ಟೇ ಹೇಳಿ ನಿಲ್ಲಿಸ್ಬಿಟ್ರು ಕಥಂ ಅಂತ ಹೇಳಿಬಿಟ್ಟು. ಕಥಂ ಅತ್ರ ಅಸ್ಮಿನ್ 2 ಶಬ್ದಕ್ಕೆ ವಿಶೇಷವಾದ ಅರ್ಥವಿದೆ. ಅತ್ರ ಅಧಿಯಜ್ಞ ಕಥಂ ಕಹ, ಅಸ್ಮಿನ್ ದೇಹೇ ಕಥಂ ಕಹ, ಅದನ್ನು ಸ್ಪಷ್ಟಪಡಿಸುವಂತೆ ಹೇಳಿ. ನನ್ನ ದೇಹದಲ್ಲಾಗಲಿ ಇಂದ್ರಾದಿ ಇಂದ್ರಾದಿಗಳು ಅವನಿಗೆ ಪ್ರತ್ಯಕ್ಷ, ಅದನ್ನು ಹೇಳ್ತಾರೆ. ಪ್ರತ್ಯಕ್ಷ ಇಂದ್ರಾದಯೋಪಿ ಪ್ರಷ್ಟು ಅರ್ಜುನಸ್ಯ, ಅವರು ಪ್ರತ್ಯಕ್ಷವೇ. ಎಲ್ಲೋ ನೋಡ್ತಿದ್ದ ಅಸ್ಮಿನ್ ದೇಹೇ ಅಂದರೆ ಅವರೆಲ್ಲರನ್ನೂ ಸೇರಿಸ್ಕೊಂಡಿದ್ದಾನು. ಆದ್ದರಿಂದ ಇದು ಸ್ವಪ್ರತ್ಯಕ್ಷ ಸನ್ನಿಧಿ ಉಪಾಧಿಕ, ತನ್ನ ಪ್ರತ್ಯಕ್ಷವಾಗಿ ಕಾಣುವ ದೇಹವನ್ನು ಕುರಿತದ್ದಾಗಿದೆ ಅದು. ಅಸ್ಮಿನ್ ಅನ್ನುವ ಶಬ್ದ ತನಗೆ ಪ್ರತ್ಯಕ್ಷವಾಗಿ ಕಂಡುಬರುವ ದೇಹದಲ್ಲಿ
ಅಧಿಯಜ್ಞ ಅದು ಹೇಗೆ ತಿಳಿಬೇಕು, ಶಾಸ್ತ್ರದಲ್ಲಿ ಅಧಿಯಜ್ಞ ಹೇಗೆ ತಿಳಿಬೇಕು, ನಿತ್ಯ ನೈಮಿತ್ಯ ಕರ್ಮ ಮಾಡುವಾಗ ಹೇಗೆ, ಈ ವಿಷಯವನ್ನು ಇವನು ಕೇಳ್ತಾ ಇದ್ದಾನೆ ಅಂತ. ಏತತ್ ಶಬ್ದ ಇದೊಂದು ಶಬ್ದಯೋ ಹೋಶ್ಚ ಏಕಸ್ಮಿನ್ ವಾಕ್ಯ. ಇದಕ್ಕೆ ಒಂದು ಪ್ರಯೋಗವನ್ನು ಈ ರೀತಿ ಅರ್ಥ ಮಾಡೋಕ್ಕೆ ಹೇಗೆ ಸಾಧ್ಯ? ಕಥಂ ಕೋತ್ರ ಅಸ್ಮಿನ್ ದೇಹೆ ಅಥವಾ ಅತ್ರ ಅಸ್ಮಿನ್ ಇಲ್ಲೆಲ್ಲ ಹೇಳುವಾಗ ಅಧಿಯಜ್ಞಕ್ಕೆ ಇಲ್ಲಿ ಅತ್ರ ಅನ್ನೋದು ಬಂತು, ಅಸ್ಮಿನ್ ಬಂತು, ಇದಕ್ಕೆಲ್ಲ ಸಮಾನಾಧಿಕರಣ್ಯ. ಹೇಗೆ ಅರ್ಥ ಮಾಡೋಕ್ಕೆ ಸಾಧ್ಯ ಈ ರೀತಿ ಒಂದು ವಾಕ್ಯದಲ್ಲಿ? ಒಂದು ವಾಕ್ಯ ಏಕವಾಕ್ಯ ಹೇಳ್ತಾರೆ, ಅರ್ಥವನ್ನು ಹೇಗೆ ಮಾಡೋಕ್ಕೆ ಸಾಧ್ಯ? ಅಧಿಯಜ್ಞ ಭಾವ ಕಥಂ ಅಂತ ಹೇಳಿದ್ರಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಪ್ರಯೋಗವನ್ನು ತೋರಿಸ್ತಾರೆ. ಸಯೇಷ ದ್ವಾಭ್ಯಾಂ ದರ್ಶನೀಭ್ಯಾಂ ವಿರಾಟ್ಭ್ಯಾಂ ಅನಯೋ ದ್ವಾವಿಂಶಯೋ ದ್ವಿವಚನಯೋರಯಂ ಪುರುಷಃ ಪ್ರತಿಷ್ಠಿತಃ. ಈ ವಾಕ್ಯ ಎಲ್ಲಿದೆ ಅಂತ ನನಗೆ ಹುಡುಕಿ ನೋಡಿದೆ, ಸಿಗಲಿಲ್ಲ ಇನ್ನು. ಆದರೆ ಒಂದು ಕೋಶದಲ್ಲಿ ಇದರ ಬಗ್ಗೆ ಹೇಳಿದೆ. ವಿರಾಟ್ ಪುರುಷ ಅಂತ ಹೇಳಿ ಪರಮಾತ್ಮನು ದೃಷ್ಟಿ ಮಾಡುವಾಗ ಚತುರ್ಮುಖ ಬ್ರಹ್ಮನನ್ನು ಪ್ರವೇಶ ಮಾಡ್ತಾನೆ. ಅವನಲ್ಲಿ ಪ್ರವೇಶ ಮಾಡಿ ತನ್ನನ್ನು ಎರಡು ಭಾಗವಾಗಿ ಮಾಡ್ಕೋತಾನೆ ಅಂತ ಹೇಳಿದೆ. ಒಂದು ಪುರುಷನಾಗಿ ಒಂದು ಸ್ತ್ರೀಯಾಗಿ ಅಲ್ಲಿ ಅನುಪ್ರವೇಶ ಮಾಡಿ ಮನುವನ್ನು ಸೃಷ್ಟಿ ಮಾಡಿ ಅವನ ಮೂಲಕ ಪ್ರಜೋತ್ಪತ್ತಿಯನ್ನು ಮಾಡ್ತಾನೆ ಅನ್ನೋದು ಹೇಳಿದೆ ಅಲ್ಲಿ. ಆ ವಿಷಯವನ್ನು ಇಲ್ಲಿ ವಿರಾಟ್ ಪುರುಷ ವಿರಾಟ್ಭ್ಯಾಮ್ ಅನಯೋಹೋ ದ್ವಾವಿಂಶಯೋಹೋ ಎಲ್ಲ 22 ವರ್ಷ ಅಂತ ಹೇಳಲ್ಪಟ್ಟಿದೆ ಅಂತ ಹೇಳುವಾಗ ವಚನಯೋಹೋ ಪದಯೋಹೋ ಅಂತ ಅಲ್ಲಿ ಎರಡು ಇದು ಪುರುಷ ಪ್ರತಿಷ್ಠಿತ. ಇಲ್ಲಿ ಮುಖ್ಯವಾಗಿ ನಾವು ತಿಳಿಬೇಕಾಗಿದ್ದು ಏಷಃ ಅಯಂ ಪುರುಷ, ಒಬ್ಬನೇ ಪುರುಷ ಎರಡರಲ್ಲಿದ್ದಾನೆ ಅಂತ ಹೇಳಿ ಅವನು ಎರಡು ಭಾಗವನ್ನು ಮಾಡಿಕೊಂಡು ಪುರುಷನಾಗಿಯೂ ಸ್ತ್ರೀಯಾಗಿಯೂ ಸ್ತ್ರೀಯಲ್ಲಿ ಪ್ರವೇಶ ಮಾಡಿ ಮತ್ತೆ ಮನುವನ್ನು ಸೃಷ್ಟಿ ಮಾಡಿ ಅವನು ಅದಕ್ಕೆ ಮೂಲಕ ಪ್ರಜೋತ್ಪತ್ತಿಯನ್ನೆಲ್ಲ ಮಾಡ್ತಾನೆ ಅಂತೆಲ್ಲ ಹೇಳಿ ಅದು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಆ ವಿಷಯವನ್ನು ಇಲ್ಲಿ ಇದೆಯಾ, ಈ ವಾಕ್ಯ ರೆಫರೆನ್ಸ್ ಎಲ್ಲಿದೆ ಅನ್ನೋದು ನನಗೆ ಸಿಕ್ಕಲಿಲ್ಲ, ಹುಡುಕ್ಬೇಕು ಅದನ್ನು. ಆದರೆ ಇದು ಅದನ್ನು ಅಂದರೆ ಮುಖ್ಯವಾಗಿ ನಮಗೆ ಇಲ್ಲಿ ಹೇಳಬೇಕಾಗಿದೆ ಏನು ಅಂದರೆ ವ್ಯಾಕರಣಕ್ಕೆ ಪ್ರಯೋಗ ಶರಣಾಹ ವೈಯಾಕರಣಾಹ ಅಂತ ಯಾವುದಾದ್ರೂ ಒಂದು ಪ್ರಯೋಗವಿದ್ದರೆ ಸಾಕು. ಸ್ವಾಮಿ ದೇಶಿಕನ ಈ ಪ್ರಯೋಗವನ್ನು ನೋಡಿದ್ದಾರೆ, ಅದನ್ನು ನೋಡಿ ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಇಲ್ಲಿ ಪ್ರಯೋಗವಿದೆ ಈ ರೀತಿ. ಭಾಷಿಕಾರರು ಹೀಗೆ ಮಾಡೋದು ವ್ಯಾಕರಣಕ್ಕೆ ವಿರುದ್ಧ ಅಂತ ಯಾರೂ ಅಬ್ಜೆಕ್ಟ್ ಮಾಡೋಕ್ಕಾಗೋದಿಲ್ಲ, ಆಕ್ಷೇಪ ಮಾಡೋಕ್ಕಾಗೋದಿಲ್ಲ. ತಸ್ಯ ಅಧಿಯಜ್ಞ ಭಾವ ಕಥಂ ಅಂತ ಹೇಳಿ ಇಲ್ಲಿ ಅಧಿಯಜ್ಞ ಕಥಂ ಕೋತ್ರ ದೇಹಸ್ಮಿನ್ ಅನ್ನುವಾಗ ತಸ್ಯ ಅಧಿಯಜ್ಞ ಭಾವ ಅಂದ್ರೆ ಅಸ್ಮಿನ್ ಅತ್ರ ಅಧಿಯಜ್ಞ ಭಾವ. ಒಂದು ಶಾಸ್ತ್ರದ ವಿಷಯ, ಒಂದು ಪ್ರತ್ಯಕ್ಷವಾದ ಶರೀರ ವಿಷಯ, ಎರಡನ್ನೂ ಹೇಳಿ ಅಧಿಯಜ್ಞ ಭಾವವು ಹೇಗೆ ಅಂತ ಅರ್ಥ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಹೇಗೆ ವ್ಯಾಕರಣಕ್ಕೆ ವಿರುದ್ಧವಾಗಿದೆ ಅಂತ ಯಾರೂ ಆಕ್ಷೇಪ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ಪ್ರಯೋಗವನ್ನು ತೋರಿಸ್ತಾರೆ. ತತ್ಶಬ್ದವು ಇದಂ ಶಬ್ದವು ಸಮಾನಾಧಿಕರಣದಿಂದ ಪ್ರಯೋಗವಾಗಿದೆ ಅಂತ ಹೇಳಿ ಏಷಃ ಅಯಂ ಪುರುಷಃ ಅನ್ನೋದಕ್ಕೆ ಒಂದು ಪ್ರಯೋಗವನ್ನು ಪ್ರಮಾಣವಾಗಿ ತೋರಿಸಿ ಈ ಪ್ರಯೋಗ ಇರೋದರಿಂದ ಈ ರೀತಿ ಮಾಡೋಕ್ಕೆ ಪರ್ಮಿಷನ್ ಇದೆ ವ್ಯಾಕರಣ ಶಾಸ್ತ್ರದಲ್ಲಿ ಅನ್ನೋದು ಹೇಳ್ತಿದ್ದಾರೆ. ಅಥವಾ ಇನ್ನೊಂದು ಅರ್ಥವನ್ನು ಮಾಡ್ಬೋದು ಅಂದರು. ಅತ್ರ ಇತಿ ಯಜ್ಞಸ್ವರೂಪ ಪರಾಮರ್ಶ ನಿಯತಾತ್ಮತ್ವಂ ತ್ರಯಾಣಾಮಪೇಕ್ಷಿತಂ. ಎಲ್ಲಕ್ಕೂ ಅವನು ಆತ್ಮನಾಗಿದ್ದಾನೆ ಅಂತ ಹೇಳೋದು ಎಲ್ಲರಿಗೂ ಅಪೇಕ್ಷಿತವಾದಾನೆ. ಅದು ಯಜ್ಞ ಸ್ವರೂಪ ಪರಾಮರ್ಶ, ಯಜ್ಞದ ಸ್ವರೂಪವನ್ನೇ ಹೇಳ್ಬೋದು. ಅತ್ರ ಅನ್ನೋದು ಶಾಸ್ತ್ರ ಅಂತ ಹೇಳದೆ ಹೋದರು ಯಜ್ಞ ಸ್ವರೂಪವನ್ನೇ ಹೇಳಿ ಅದೆಲ್ಲವೂ ಆತ್ಮನಾಗಿದ್ದಾನೆ ಅನ್ನೋದು ಎಲ್ಲರಿಗೂ ಬೇಕಾಗಿದೆ. ಬಹುವಚನಂ ಅಧಿಕಾರಿತ್ರಯ ಪರಂ ಇತಿ ಅಭಿಪ್ರಾಯೇಣ ಏಭಿಃ ತ್ರಿಭಿಃ ಅಂತ ಹೇಳಿ ಬಹುವಚನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ ಅಂತ ಹೇಳಿ ನಿಯತಾತ್ಮತ್ವ ಎಲ್ಲರಿಂದಲೂ ಹೇಗೆ ಅಂದರೆ ಅದರಿಂದ ನಿಯತಾತ್ಮತ್ವಂ ಅನ್ನೋದು ಮೂರಿಗೂ ಅಪೇಕ್ಷಿತವೇ. ಎಲ್ಲರೂ ಪರಮಾತ್ಮನೇ ಆತ್ಮನಾಗಿದ್ದಾನೆ ಎಲ್ಲಕ್ಕೂ ಅಂತ ಹೇಳಿ ಅವನನ್ನೇ ಆಶ್ರಯಿಸಿದ್ದಾರೆ ಅವರೆಲ್ಲ. ಅದೆಲ್ಲ ಅವನಿಗೆ ಎಲ್ಲರಿಗೂ ಅಪೇಕ್ಷಿತ. ಬಹುವಚನವೂ ಇದೆ ಅಲ್ಲಿ. ಆದ್ದರಿಂದ ಮೂರು ಅಧಿಕಾರಿಗಳಿಗೂ ಅದು ಅಪೇಕ್ಷಿತವಾದದ್ದು ಹೊತ್ತು ತಿಳಿದು ಬರುತ್ತೆ ಅನ್ನೋದನ್ನು ಅಲ್ಲಿ ಕೆಲವು ವಿಶೇಷವನ್ನೇ ಹೇಳ್ತಾರೆ ಅಲ್ಲಿ. ಅದಕ್ಕೆ ಪರಮಾತ್ಮನೀಗ ಉತ್ತರವನ್ನು ಕೊಡ್ತಾ ಇದೆ. ಎಲ್ಲ ಶಬ್ದಗಳ ಒಂದು ಶ್ರೀ ಭಗವಾನ್ ವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭವಕರಃ ವಿಸರ್ಗ ಕರ್ಮ ಸಂಹಿತಃ. ಇದರಲ್ಲಿ ನಮ್ಮ ಸಿದ್ಧಾಂತದಲ್ಲಿಯೇ ವಿಶೇಷವಾದ ಅರ್ಥ ಇದಕ್ಕೆಲ್ಲ. ಶಂಕರ ಭಾಷ್ಯದಲ್ಲಿ ಎಲ್ಲ ಬೇರೆ ಬೇರೆ ಅರ್ಥಗಳಿದೆ. ಅವರ ಸಿದ್ಧಾಂತಕ್ಕೆ ಅನುಗುಣವಾಗಿ ಅಕ್ಷರ ಮಾಡ್ತಾರೆ. ನಮ್ಮ ಸಿದ್ಧಾಂತದಲ್ಲಿ ಇದರಲ್ಲಿ ಅದಕ್ಕೆ ಅನುಗುಣವಾದ ಅರ್ಥ ಕಂಡುಬರುತ್ತೆ. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವ ಅಧ್ಯಾತ್ಮ ಉಚ್ಯತೆ.
ಅದನ್ನ ಇಲ್ಲಿ ತದ್ಬ್ರಹ್ಮೇತಿ ನಿರ್ದಿಷ್ಟಂ ಪರಮಮಕ್ಷರಂ ನಕ್ಷರತಿ ಇತ್ಯಕ್ಷರಂ ಕ್ಷೇತ್ರಜ್ಞ ಸಮಷ್ಟಿ ರೂಪಂ ಅಂತ ಹೇಳೋದು. ಅಕ್ಷರಂ ಕಿಂ ತದ್ ಬ್ರಹ್ಮ ಅಂತ ಹೇಳಿದ್ರಲ್ಲ, ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ. ತದ್ ಬ್ರಹ್ಮ ಅಂತ ಹೇಳಲ್ಪಟ್ಟಂತಹ ಅಕ್ಷರವು ನಕ್ಷರತಿ ಇತಿ ಅಕ್ಷರಂ ನಿತ್ಯವಾದ ಪದಾರ್ಥ, ಕ್ಷೇತ್ರಜ್ಞ ಸಮಷ್ಟಿ ಅನ್ನೋದು ಇಲ್ಲಿ ಅರ್ಥ. ಇಲ್ಲಿ ಜಿಜ್ಞಾಸುವಿಗೆ ಹೇಳಬೇಕಾದ ವಿಷಯ ಇದು, ತಿಳಿಬೇಕಾದ್ದು ಕ್ಷೇತ್ರಜ್ಞ ಸಮಷ್ಟಿ ರೂಪವಾದದ್ದು. ಶಂಕರ ಭಾಷ್ಯದಲ್ಲಿ ಬ್ರಹ್ಮ ಅನ್ನೋದು ಪರಬ್ರಹ್ಮ ಅಂತ ಅರ್ಥ ಮಾಡಬೇಕು. ಸ್ವಭಾವ ಅನ್ನಗ ಸ್ವಭಾವ, ಶರೀರದಲ್ಲಿ ಆತ್ಮಭಾವವಿದೆಯಲ್ಲ ಬ್ರಹ್ಮನಿಗೆ, ಅದು ಅಂತ ಅರ್ಥ ಮಾಡೋದು. ಇಲ್ಲಿ ಹಾಗೆ ಅರ್ಥ ಮಾಡೋದಿಲ್ಲ, ನಮಗೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ತಾರೆ ಇಲ್ಲಿ. ಯಾಕೆಂದ್ರೆ ಜಿಜ್ಞಾಸುವಾದವನು ತಿಳ್ಕೊಳ್ಬೇಕಾದೇನೋ ಬಿಡಬೇಕಾದೇನೋ, ಅವನಿಗೆ ತ್ಯಾಜ್ಯವಾದದ್ದು ಇದೆ. ಪ್ರಕೃತಿ ತ್ಯಾಗ ಮಾಡಬೇಕು, ಅವನು ಪ್ರಕೃತಿ ವಿಯುಕ್ತವಾದ ಆತ್ಮಸ್ವರೂಪವನ್ನು ಧ್ಯಾನ ಮಾಡಬೇಕು. ಅದಕ್ಕೆ ಅನುಗುಣವಾಗಿ ಅರ್ಥ ಮಾಡ್ತಾರೆ ಇಲ್ಲಿ. ಕ್ಷೇತ್ರಜ್ಞ ಸಮಷ್ಟಿ ರೂಪ ಅಂತ ಅರ್ಥ. ಅಕ್ಷರಂ ಬ್ರಹ್ಮ ಅಂತ ಹೇಳಲ್ಪಟ್ಟಿದ್ದು, ಬ್ರಹ್ಮ ಅಂತ ಹೇಳಲ್ಪಟ್ಟಿದ್ದು ನಿತ್ಯವಾದ ಕ್ಷೇತ್ರಜ್ಞ ಸಮಷ್ಟಿ ಅಂತ, ಕಲೆಕ್ಟಿವಿಟಿ ಆಫ್ ಸೇಂಶಿಯಂಟ್ಸ್, ಜೀವನ ಚೇತನಗಳ ಒಂದು ಸಮಷ್ಟಿ, ಒಂದು ಎಲ್ಲವೂ ಸೇರಿರುವಂತಹದ್ದು. ತಥಾಚ ಶ್ರುತಿ ಅವ್ಯಕ್ತಂ ಅಕ್ಷರೇ ಲೀಯತೆ. ಅಕ್ಷರ ಶಬ್ದಕ್ಕೆ ಶ್ರುತಿ ಪ್ರಮಾಣವನ್ನು ತೋರಿಸ್ತಾರೆ ಸುಬಾಲೋಪನಿಷತ್ತಿನಲ್ಲಿ. ಅವ್ಯಕ್ತಂ ಅಕ್ಷರೇ ಲೀಯತೆ ಅಕ್ಷರಂ ತಮಸಿ ಲೀಯತೆ ತಮಃ ಪರದೇವ ಏಕೀಭವತಿ. ಅವ್ಯಕ್ತ ಅನ್ನುವುದು ಎಲ್ಲದರ ಒಂದು ಪ್ರಕೃತಿಯ ಮೂಲ ಪ್ರಕೃತಿ, ಪ್ರೈಮಾರ್ಡಿಯಲ್ ಮ್ಯಾಟರ್. ಅಲ್ಲಿ ಹೇಳುವಾಗ ಪಂಚಭೂತಗಳೆಲ್ಲ ಹೋಗಿ ಅಲ್ಲಿ ತನ್ಮಾತ್ರೆಗಳಲ್ಲಿ ಲಯವಾಗುತ್ತೆ. ತನ್ಮಾತ್ರಾಣಿ ಅಹಂಕಾರೇ ಲೀಯತೆ ಅಹಂಕಾರ ಮಹತಿ ಲೀಯತೆ ಮಹಾನ್ ಅವ್ಯಕ್ತೇ ಲೀಯತೆ ಅವ್ಯಕ್ತಂ ಅಕ್ಷರೇ ಲೀಯತೆ ಅಕ್ಷರಂ ತಮಸಿ ಲೀಯತೆ ತಮಃ ಪರೇ ದೇವೇಕೀಭವತಿ. ಅಚೇತನ ಪದಾರ್ಥಗಳೆಲ್ಲ ಹೋಗಿ ಅವ್ಯಕ್ತದಲ್ಲಿ ಲಯವಾಗಿಬಿಡುತ್ತೆ ಕಡೆಯಲ್ಲಿ. ಅಂದರೆ ಇದೆಲ್ಲ ಅವುಗಳ ಪರಿಣಾಮ, ಮುಂದಿನ ಅವಸ್ಥೆಗಳಿದೆಲ್ಲ ಅದೆಲ್ಲ ಹಿಂದಿನ ಅವಸ್ಥೆಗೆ ಹೋಗುತ್ತೆ. ಕಾರ್ಯಾವಸ್ಥೆ ಬಿಟ್ಟು ಕಾರಣಾವಸ್ಥೆಗೆ ಹೋಗುತ್ತೆ. ಪಂಚಭೂತಗಳು ಅಹಂಕಾರದ ಕಾರ್ಯ ತನ್ಮಾತ್ರೆಗಳು, ತನ್ಮಾತ್ರೆಗಳ ಕಾರ್ಯ ಪಂಚಭೂತಗಳು, ಪಂಚಭೂತಗಳೆಲ್ಲ ಅದರ ಕಾರಣಾವಸ್ಥೆಯಾದ ತನ್ಮಾತ್ರೆ ಅವಸ್ಥೆಗೆ ಹೋಗುತ್ತೆ. ಅದೆಲ್ಲ ಅದರ ಕಾರಣಾವಸ್ಥೆಯಾದ ಅಹಂಕಾರ ಅನ್ನುವ ತತ್ವದ ಅವಸ್ಥೆಗೆ ಹೋಗುತ್ತೆ. ಅಹಂಕಾರವು ಮಹತ್ತನ್ನುವ ಅದರ ಕಾರಣವಾದ ಅವಸ್ಥೆಗೆ ಹೋಗುತ್ತೆ. ಈಗ ಸ್ಟೀಮ್ ವಾಟರ್ ಆಗೋ ಹಾಗೆ, ಆವಿ ಹೋಗಿ ನೀರು ಆಗುತ್ತಲ್ಲ ಕೂಲ್ ಮಾಡಿದ್ರೆ, ಹಾಗೆ ಅದು ಆವಿ ಅನ್ನೋದು ಕಾರ್ಯಾವಸ್ಥೆ, ನೀರು ಕಾರಣಾವಸ್ಥೆ. ಅದನ್ನು ನೀರೇ ಹೀಟ್ ಮಾಡಿದಾಗ, ಅದನ್ನು ಬಿಸಿ ಮಾಡಿದಾಗ ಆವಿ ಆಗುತ್ತೆ, ಅದು ಕಾರ್ಯಾವಸ್ಥೆ. ಅದು ಲಯವಾಗದಾಗ ಅದು ಹೋದಾಗ ಏನಾಗುತ್ತೆ, ನೀರಾಗುತ್ತೆ, ಹಿಂದಿನ ಅವಸ್ಥೆ ಕಾರಣಾವಸ್ಥೆಗೆ ಹೋಗುತ್ತೆ. ಹಾಗೆ ಪಂಚಭೂತಗಳು ಪಂಚತನ್ಮಾತ್ರೆಗಳಿಗೆ ಅದು ಅಹಂಕಾರ, ಅದು ಮಹತ್ವ, ಅದೆಲ್ಲ ಹೋಗಿ ಅವ್ಯಕ್ತ ಅನ್ನುವ ಮೂಲ ಪ್ರಕೃತಿಯ ಅವಸ್ಥೆಗೆ ಹೋಗುತ್ತೆ. ಅಕ್ಷರ ಅನ್ನೋದು ಚೇತನ ಸಮಷ್ಟಿ, ಅದು ನಿತ್ಯವಾದ ಪದಾರ್ಥವಾದ್ದರಿಂದ ಹಾಗೇ ಇರುತ್ತೆ. ಈ ಅವ್ಯಕ್ತವು ಅಕ್ಷರವು ಎರಡು ಸೇರಿಕೊಂಡು ಒಂದಕ್ಕೊಂದು ಬೇರೆ ಮಾಡೋಕ್ಕಾಗದೇ ಇರುವ ಹಾಗಿರುತ್ತೆ. ಎರಡೂ ಇದು ಬೇರೆ ಅಂತ ಹೇಳೋಕ್ಕಾಗೋದಿಲ್ಲ. ಅದರಲ್ಲಿ ಲಯ ಅಂದರೆ ವಿಶೇಷವಾದ ಸಂಯೋಗ ವಿಶೇಷ ಅಂತ ಹೇಳಲ್ಪಟ್ಟಿದೆ, ಸಂಶ್ಲೇಷ ವಿಶೇಷ. ಅದು ಹೋಗಿ ಮುಂದಿನ ಇನ್ನೂ ಸೂಕ್ಷ್ಮವಾದ ಅವಸ್ಥೆ ತಮಃ ಅನ್ನುವ ಅವಸ್ಥೆ, ಅದು ಪರಮಾತ್ಮನಲ್ಲಿ ಹೋಗಿ ಏಕೀಭಾವದಿಂದ ಇರುತ್ತೆ. ಪ್ರಳಯದಲ್ಲಿ ಈ ರೀತಿ ರಿವರ್ಸ್ ಪ್ರಾಸೆಸ್ಸು, ಸೃಷ್ಟಿಗೆ ಹಿಂದಿನ ಪ್ರಾಸೆಸ್ ಆ ಥರ ಆಗುತ್ತೆ ಅಂತ ಸುಬಾಲೋಪನಿಷತ್ತು ಹೇಗೆ ನಮಗೆ ತಿಳಿಸುತ್ತೋ ಅದಕ್ಕೆ ಅನುಗುಣವಾಗಿ ಅಕ್ಷರ ಶಬ್ದಕ್ಕೆ ಅಲ್ಲಿ ಚೇತನ ಸಮಷ್ಟಿ ಎನ್ನುವ ಅರ್ಥಕ್ಕೆ ಪ್ರಮಾಣವಿದೆ. ಆದ್ದರಿಂದ ಇಲ್ಲಿ ಚೇತನ ಸಮಷ್ಟಿ ಕ್ಷೇತ್ರಜ್ಞ ಸಮಷ್ಟಿ ಅಂತ ಅರ್ಥ ಮಾಡೋದು. ಪರಮಂ ಅಕ್ಷರಂ ಪ್ರಕೃತಿ ವಿನಿರ್ಮುಕ್ತಂ ಆತ್ಮಸ್ವರೂಪಂ. ಅಕ್ಷರಂ ಬ್ರಹ್ಮ ಪರಮಂ ಅಂತ ಹೇಳಿರೋದು, ಪರಮಂ ಅಕ್ಷರಂ ಅಂತ ಹೇಳಿರೋದ್ರಿಂದ ಅಕ್ಷರ ಅನ್ನೋದು ಕ್ಷೇತ್ರಜ್ಞರು ಅವರ ಸಮಷ್ಟಿ ಅಂತ ಹೇಳಿದ್ರಿಂದ ಪರಮಮಕ್ಷರಂ ಅಂತ ಹೇಳಿರುವಂತಹದ್ದು ಏನು ಅಂತ ಹೇಳಿದ್ರೆ ಪ್ರಕೃತಿ ವಿನಿರ್ಮುಕ್ತವಾದ ಆತ್ಮಸ್ವರೂಪ. ಅದನ್ನು ಅವನು ಜಿಜ್ಞಾಸು ತಿಳಿಬೇಕು. ಪ್ರಕೃತಿ ವಿಯುಕ್ತವಾದ ಆತ್ಮಸ್ವರೂಪವನ್ನು ತಿಳಿಬೇಕು ಅವನು. ಸ್ವಭಾವ ಅಧ್ಯಾತ್ಮ ಮುಚ್ಯತೆ ಅಂತ ಹೇಳಿದಾಗ ಸ್ವಭಾವ ಪ್ರಕೃತಿ ಅಂತ ಹೇಳಿದ್ರು. ಅದನ್ನು ಅವನು ತ್ಯಾಗ ಮಾಡಬೇಕು. ಯಾಕೆಂದರೆ ಪ್ರಕೃತಿ ವಿಯುಕ್ತವಾದ ಅವಸ್ಥೆ ಧ್ಯಾನ ಮಾಡಬೇಕಲ್ಲ ಅವನು. ಪ್ರಕೃತಿಯನ್ನು ಬಿಟ್ಟು, ಆದ್ದರಿಂದ ಪ್ರಕೃತಿಯನ್ನು ತಿಳಿದು ಅದನ್ನು ತ್ಯಾಗ ಮಾಡಿ ಅದಕ್ಕಿಂತ ಬೇರೆಯಾದ ಆತ್ಮಸ್ವರೂಪವನ್ನು ಜಿಜ್ಞಾಸು ತಿಳಿಬೇಕು. ಆದ್ದರಿಂದ ಅವನಿಗೆ ಅದು ಕೂಡ ಜ್ಞಾತವ್ಯವೇ. ಸ್ವಭಾವ ಅಧ್ಯಾತ್ಮ ಮುಚ್ಯತೆ. ಸ್ವಭಾವ ಅಂದರೆ ಪ್ರಕೃತಿ ಅಂತ ಅರ್ಥ ಮಾಡಿದ್ರು. ಅನಾತ್ಮಭೂತಂ ಆತ್ಮನಿ ಸಂಬಧ್ಯಮಾನಂ ಭೂತ ಸೂಕ್ಷ್ಮ ತದ್ವಾಸನಾಧಿಕಂ ಪಂಚಾಗ್ನಿ ವಿದ್ಯಾಯಾಂ ಜ್ಞಾತವ್ಯತೆಯ
ಉದಿತಂ. ಪಂಚಾಗ್ನಿ ವಿದ್ಯೆಯಲ್ಲಿ ಇದು ಹೇಳಲ್ಪಟ್ಟಿದೆ, ತಿಳಿಬೇಕು. ಪ್ರಮಾಣವನ್ನು ತೋರಿಸ್ತಾರೆ ಅದಕ್ಕೆ. ಇದನ್ನು ಯಾಕೆ ತಿಳಿಬೇಕು ಅವನು? ಪಂಚಾಗ್ನಿ ವಿದ್ಯೆಯಲ್ಲಿ ಹೇಳಿದೆ ನೋಡಿ, ಅಲ್ಲಿ ತಿಳಿಬೇಕು ಅಂತ ಹೇಳಿದೆ. ಅಲ್ಲಿ ಅವನು ಪರಮಾತ್ಮನಿಗೆ ಶರೀರಕನಾದ ಜೀವಾತ್ಮನ ಉಪಾಸನೆ ಮಾಡ್ತಾನೆ ಅವನು. ಹಾಗೆ ಮಾಡಿದ್ರು ಅದು ಕೂಡ ಒಂದು ಬ್ರಹ್ಮವಿದ್ಯೆಯೇ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಅವನು ನನಗೆ ಆತ್ಮನಾದ ಜೀವನಿಗೆ ಆತ್ಮನಾದ ಪರಮಾತ್ಮ ಅಂತ ಆತ್ಮೇರಿತು ಉಪಗಚ್ಚಂತಿಯನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡೋದು. ಜೀವ ಶರೀರಕನಾದ ಪರಮಾತ್ಮ ಅಂತ ಹೇಳಿ ಮಾಡೋದು ಆತ್ಮೇತಿ ಉಪಗಚ್ಚಂತಿ ಎಲ್ಲ ಕಡೆಯೂ. ಪಂಚಾಗ್ನಿ ವಿದ್ಯೆಯಲ್ಲಿ ಮಾತ್ರ ಪರಮಾತ್ಮನನ್ನು ಆತ್ಮನಾಗಿ ಉಳ್ಳ ಜೀವಾತ್ಮನ ಅನುಸಂಧಾನ ಹೇಳಲ್ಪಟ್ಟಿದೆ. ಅಲ್ಲಿ ಪರಮಾತ್ಮನ ಸಂಬಂಧ ಇರೋದ್ರಿಂದ ಅಲ್ಲಿಯೂ ಅರ್ಚಿರಾದಿ ಮಾರ್ಗ ಫಲ ಹೇಳಿದೆ ಪಂಚಾಗ್ನಿ ವಿದ್ಯೆಯಲ್ಲಿ. ಆದ್ದರಿಂದ ಅದು ಒಂದು ಬ್ರಹ್ಮವಿದ್ಯೆ ಅಂತ ಪರಿಗಣಿಸಲ್ಪಟ್ಟಿದೆ. ಅಲ್ಲಿ ಆ ಪಂಚಾಗ್ನಿ ವಿದ್ಯೆಯಲ್ಲಿ ಇಲ್ಲಿ ಸ್ಪಷ್ಟವಾಗಿ ಇದು ಹೇಳಲ್ಪಟ್ಟಿದೆ. ಅನಾತ್ಮಭೂತಂ, ಆತ್ಮವಲ್ಲದ್ದು, ಆತ್ಮದೊಡನೆ ಸಂಬಂಧಿಸುವಂತಹದ್ದು. ಭೂತ ಸೂಕ್ಷ್ಮ ತದ್ವಾಸನಾಧಿಕಂ, ಭೂತ ಸೂಕ್ಷ್ಮಗಳು, ಅದರ ವಾಸನೆ, ಇದೆಲ್ಲವೂ ಕೂಡ ಪಂಚಾಗ್ನಿ ವಿದ್ಯೆಯಲ್ಲಿ ತಿಳಿಯಬೇಕಾದ ವಿಷಯ ಒಬ್ಬ ಉಪಾಸಕನಿಗೆ ಅಂತ ಹೇಳಲ್ಪಟ್ಟಿದೆ. ಅದು ಇಲ್ಲಿ ಪ್ರಕೃತಿ ಸ್ವಭಾವ ಅಂತ ಅರ್ಥ ಮಾಡುದು. ಇದು ಎರಡು ಕೂಡ ಉಭಯಂ ಪ್ರಾಪ್ಯತೆಯ ತ್ಯಾಜ್ಯತೆಯ ಚ ಮುಮುಕ್ಷುಭಿ ಜ್ಞಾತವ್ಯಂ. ಒಂದನ್ನು ಪ್ರಾಪ್ಯ, ಇನ್ನೊಂದು ತ್ಯಾಜ್ಯ, ಅದನ್ನು ಪಡೆದುಕೊಳ್ಬೇಕು ಅವನು. ಆದ್ದರಿಂದ ಮೊದಲು ಪ್ರಾಪ್ಯವಾದದ್ದು ಪ್ರಕೃತಿ ವಿಯುಕ್ತವಾದ ಆತ್ಮಸ್ವರೂಪ, ಬಿಡಬೇಕಾದ್ದು ಪ್ರಕೃತಿ. ಆದ್ದರಿಂದ ಭೂತ ಸೂಕ್ಷ್ಮ, ಅದರಿಂದ ವಾಸನೆ ಮೊದಲಾದದ್ದೆಲ್ಲದನ್ನು ತ್ಯಾಗ ಮಾಡಬೇಕು. ಎರಡೂ ಕೂಡ ತಿಳಿಯಬೇಕಾದ ವಿಷಯವೇ. ಭೂತಭಾವೋ ಅದ್ಭವಕರ ವಿಸರ್ಗ ಕರ್ಮ ಸಂಕೇತ. ಕರ್ಮ ಅಂದರೆ ಏನು ಅಂತ ಹೇಳಿದ್ರೆ, ಭೂತಭಾವ ಅಂದರೆ ಮನುಷ್ಯಾದಿ ಭಾವ. ಭೂತ ಅನ್ನೋದು ಪ್ರಾಣಿಗಳನ್ನು ತಿಳಿಸುತ್ತೆ. ಎಲ್ಲ ಒಬ್ಬ ಮನುಷ್ಯ ದೇಹವಿರುವ ಜೀವಾತ್ಮ ಮನುಷ್ಯಾದಿ ಭಾವಗಳು. ತದುದ್ಭವಕರ ಯೋ ವಿಸರ್ಗ ಪಂಚಮ್ಯಾಮಾಹುತವಾಪಃ ಪುರುಷವಚಸೋ ಭವಂತಿ ಇತಿ ಶ್ರುತಿಸಿದ್ಧ ಯೋಷಿತ್ ಸಂಬಂಧ ಸಹ ಕರ್ಮ ಸಂಕೇತ. ಅದುವೇ ಪುರುಷರ ಸ್ತ್ರೀಯ ಸಂಬಂಧದಿಂದ ಉಂಟಾಗುವಂತಹ ಸೃಷ್ಟಿ, ಅದೆಲ್ಲ ಕರ್ಮ ಅಂತ ಹೇಳಲ್ಪಟ್ಟಿದೆ. ಇಲ್ಲಿ ವಿಸರ್ಗ ಕರ್ಮ ಸಂಕೇತ ಅಂತ ಹೇಳಲ್ಪಟ್ಟಾಗ ಅದುವೇ ಪಂಚಾಗ್ನಿ ವಿದ್ಯೆಯಲ್ಲಿ ಅದು ಪಂಚಮ್ಯಾಮಾಹುತವಾಪಃ ಪುರುಷವಚಸೋ ಭವಂತಿ. 5ನೇ ಆಹುತಿಯಲ್ಲಿ ಪುರುಷನ ರೇತಸ್ಸು ಸ್ತ್ರೀಯರಲ್ಲಿ ಇಡಲ್ಪಟ್ಟಾಗ ಅಲ್ಲಿಂದ ಮನುಷ್ಯನು ಹುಟ್ಟುತ್ತಾನೆ. ಅಲ್ಲಿಂದ ಅವನಿಗೆ ಸ್ವರ್ಗದಿಂದ ಕೆಳಗಡೆ ಬಂದಾಗ 5 ಆಹುತಿಗಳು ಹೇಳಲ್ಪಟ್ಟಿದೆ. ಆಯಾ ದ್ವಾರದಲ್ಲಿ ಬಂದು ಅವನು ವ್ರೀಹಿಯಲ್ಲಿ ಸೇರಿ ಮನುಷ್ಯನಿಂದ ತಿನ್ನಲ್ಪಟ್ಟು ಅವನಿಂದ ಸ್ತ್ರೀಗೆ ಹೋಗಿ ಅವನ ಗರ್ಭದಲ್ಲಿ ಸೇರಿ ಅದರಿಂದ ಹುಟ್ಟುತ್ತಾನವನು. ಇದು 5ನೇ ಆಹುತಿ ಅಂತ ಹೇಳಲ್ಪಟ್ಟಿದೆ. ಆ ಪಂಚಮ್ಯಾಮಾಹುತವಾಪಃ ಪುರುಷವಚಸೋ ಭವಂತಿ ಅಂತ ಹೇಳಿ ಅಲ್ಲಿ ಪುರುಷನಾಗುತ್ತಾನೆ ಅಂತ ಶ್ರುತಿ ಸಿದ್ಧವಾದಂತಹ ಯೋಷಿತ್ ಸಂಬಂಧ, ಅದು ಕರ್ಮ ಸಂಗೀತ ವಿಸರ್ಗ ಅನ್ನೋದು ಹೇಳಲ್ಪಟ್ಟಿದೆ. ತಚ್ಚ ಅಖಿಲಂ ಸಾನುಬಂಧಂ ಉದ್ವೇಜನೀಯತೆಯ, ಅದರ ಜೊತೆಗೆ ಸೇರಿದ ಎಲ್ಲವೂ, ಇದೆಲ್ಲವನ್ನು ಪ್ರಕೃತಿ ಇದರ ಜೊತೆ ಸೇರಿದ ಎಲ್ಲ ಅವನು ವ್ರೀಹಿ ಮೊದಲಾದಿಗಳಿಂದ ಬಿಡಿಸ್ಕೊಳ್ಳೋದು ಬಹಳ ಕಷ್ಟ ಅಂತ ಹೇಳಿದೆ. ದುರ್ನಿಷ್ಪ್ರಪತರಂ ಅಂತ ಹೇಳಿ. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಅವನು ತ್ಯಾಗ ಮಾಡಬೇಕು. ಅದಕ್ಕೋಸ್ಕರ ಹೇಳಿದೆ. ಇದೆಲ್ಲ ಅವನಿಗೆ ಜೀವದೋಷ, ಎಷ್ಟೆಷ್ಟೆಲ್ಲ ಕಷ್ಟಪಡ್ತಾನವನು. ಸ್ವರ್ಗಕ್ಕೆ ಹೋದರೆ ಬರೋವಾಗ ಎಷ್ಟು ಕಷ್ಟ. ಅವನು ಮಳೆಯಾಗಿ ಬರಬೇಕು, ಅದು ಮಳೆ ಸರಿಯಾದ ಜಾಗದಲ್ಲಿ ಬೀಳಬೇಕು, ಒಳ್ಳೆಯ ಬೆಳೆ ಬೆಳಬೇಕು. ಆ ಬೆಳೆಯಾಗಿ ಒಬ್ಬ ಮನುಷ್ಯ, ಸರಿಯಾದ ಮನುಷ್ಯ ಅವನು ತಿನ್ನಬೇಕು, ಅವನು ಸೃಷ್ಟಿ ಮಾಡುವ ಒಂದು ಸಾಮರ್ಥ್ಯವನ್ನು ಹೊಂದಿರಬೇಕು, ಅವನಿಗೆ ಒಂದು ಯೋಜಿತ ಸಂಬಂಧ ಬರಬೇಕು, ಅವನಿಂದ ಒಬ್ಬ ಹುಟ್ಟಬೇಕು. ಮತ್ತೆ ಹೀಗೆ ಬಂದಾಗಲೇ ಅವನಿಗೆ ಜೀವ ಎಷ್ಟೆಲ್ಲ ಅದ್ರ ಜೊತೆ ಸೇರಿಕೊಂಡು ಸುತ್ತಾಡ್ತಾನೆ ಅನ್ನೋದು ಯಾಕೆ ಹೇಳಿದೆ. ಸಾನುಬಂಧಂ, ಅದ್ರ ಜೊತೆ ಸೇರಿದೆ ಎಲ್ಲವೂ ಉದ್ವೇಜನೀಯತೆಯ, ಇವನಿಗೆ ಉದ್ವೇಗ ಉಂಟು ಮಾಡಬೇಕು. ಇದು ಸಾಕಪ್ಪ ಇದು ಅಂತ ಅನ್ನೋ ಹಾಗೆ ಬುದ್ಧಿ ಬರಬೇಕು. ಪರಿಹರಣೀಯತೆಯ ಚ ಮುಮುಕ್ಷುಭಿ ಜ್ಞಾತವ್ಯಂ, ಹೇಗಾದರೂ ಮಾಡಿ ಇದನ್ನು ತಪ್ಪಿಸ್ಕೊಳ್ಬೇಕು ಅಂತ ಮುಮುಕ್ಷುಗಳಿಗೆ ಇದು ತಿಳಿಯಬೇಕಾದ ವಿಷಯ. ಆದ್ದರಿಂದ ಪರಿಹರಣೀಯತೆಯ ಚ ಅನಂತರಮೇವ ವಕ್ಷ್ಯತೆ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ, ಎಲ್ಲ ಮುಂದೆ ಹೇಳಲ್ಪಡುತ್ತೆ. ಯಾವುದು ಬಿಡಬೇಕಾದ್ದು ಅದೆಲ್ಲ ಇಲ್ಲಿ ಮುಖ್ಯವಾಗಿ ಜಿಜ್ಞಾಸಿಗೆ ತಿಳಿಯಬೇಕಾದ ವಿಷಯ. ಅಕ್ಷರಂ ಬ್ರಹ್ಮ ಪರಮಂ ಅಂತ, ಆಗ ಪರಮಂ ಬ್ರಹ್ಮ ಅಂತ ಹೇಳಿರೋದ್ರಿಂದ ಅಕ್ಷರ ಶಬ್ದವು ಕ್ಷೇತ್ರಜ್ಞ ಸಮಷ್ಟಿ, ಅದು ಪ್ರಮಾಣವನ್ನು ತೋರಿಸಿದ್ರು. ಪರಮ ಬ್ರಹ್ಮ ಪ್ರಕೃತಿ ವಿಯುಕ್ತವಾದ ಆತ್ಮಸ್ವರೂಪ. ಸ್ವಭಾವ ಅನ್ನೋದು ಪ್ರಕೃತಿ ಅಂತ ಹೇಳಲ್ಪಟ್ಟಿತು. ಎಲ್ಲ ಭೂತ ಸೂಕ್ಷ್ಮಗಳು, ವಾಸನೆ ಮೊದಲಾದದ್ದೆಲ್ಲ
ಭೂತಭಾವೋದ್ಭವಕರ ಪ್ರಜೆಗಳ ಸೃಷ್ಟಿಗೆ ಕಾರಣವಾದ ಯೋಜಿತ ಸಂಬಂಧವು ಅದುವೇ ಕರ್ಮ ಅಂತ ಹೇಳಲ್ಪಟ್ಟಿದೆ. ವಿಸರ್ಗ ಕರ್ಮ ಸಂಹಿತ. ಇದು ಒಬ್ಬ ಜಿಜ್ಞಾಸುಗೆ ಪ್ರಧಾನವಾಗಿ ತಿಳಿಯಬೇಕಾದ ಮತ್ತು ತ್ಯಾಗ ಮಾಡಲು ತಿಳಿಯಬೇಕಾದಂತಹ ಒಂದು ಉಪಾದೇಯ, ಒಂದು ತ್ಯಾಜ್ಯ. ಈ ರೀತಿ ಅವನು ತಿಳಿಯಬೇಕು ಅನ್ನೋದು ಒಂದು ಪ್ರಾಪ್ಯವಾದದ್ದು, ಒಂದು ತ್ಯಾಜ್ಯವಾದದ್ದು. ಇದು ಇಲ್ಲಿ ಹೇಳಲ್ಪಟ್ಟಿದೆ ಅನ್ನೋದು ಭಾಷ್ಯಕಾರರು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಅದಕ್ಕೆ ತಾತ್ಪರ್ಯ ಜನರಿಕೆಯಲ್ಲಿ ವಿವರಿಸ್ತಾರೆ. ಸ್ವಾಮಿ ದೇಶಿಕನ್ ಇದರ ವಿಶೇಷವಾದ ಅರ್ಥಗಳನ್ನೆಲ್ಲ ತಿಳಿಸ್ತಾರೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ನೋ ನಿತ್ಯಮಚ್ಯುತ ಪದಾಂಬುಜ ವ್ಯಾಮೋಹತಃ ತರಿತರಾಣಿತನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.